ವಂದನೆಗಳು ಸಿಸ್ಟರ್. ಎಲ್ಲರಿಗೂ ನನ್ನ ವಂದನೆಗಳು. ಮೊದಲನೇದಾಗಿ ನಾವು ಪ್ರಾರ್ಥನೆ ಮುಖಾಂತರವಾಗಿ ಈ ದಿನದ ನಾವು ಬೈಬಲ್ ಪಠಣ ನಾವು ಪ್ರಾರಂಭ ಮಾಡೋಣ ಪ್ರಿಯರೇ. ಎಲ್ಲರೂ ಕಣ್ಮುಚ್ಚಿದ್ದೇ ಆದರೆ ನಾವು ಪ್ರಾರ್ಥನೆ ಮುಖಾಂತರವಾಗಿ ಪ್ರಾರಂಭಿಸೋಣ. ಮಹೋನ್ನತನೇ, ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಾಮಕ್ಕೆ ಸ್ತೋತ್ರ. ದೇವ, ಈ ಮುಂಜಾನೆಯ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ನಮಗೆ ಕೊಟ್ಟಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಂಡು ದೇವ, ಉತ್ತಮವಾಗಿರ್ತಕ್ಕಂಥ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು ದೇವ. ಈ ಒಂದು ಕಾರ್ಯಕ್ರಮವನ್ನು ದೇವ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿ ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು, ನಮಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ವಿವೇಕವನ್ನು ಈ ಸಂದರ್ಭದಲ್ಲಿ ನೀವು ನಮಗೆ ಅನುಗ್ರಹಿಸಿಕೊಡಿ ತಂದೆ. ದೇವ, ವಾಕ್ಯವನ್ನು ಹೇಳ್ತಕ್ಕಂಥ ನನ್ನನ್ನು, ವಾಕ್ಯವನ್ನು ಕೇಳ್ತಕ್ಕಂಥ ನಿನ್ನೆಲ್ಲ ಮಕ್ಕಳನ್ನು ಕೂಡ ನೀವು ಆಶೀರ್ವದಿಸಿದೇವ, ನಮ್ಮನ್ನು ಕಾಪಾಡಿ ಕಾಯ್ಬೇಕಂತ ಹೇಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ಈ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇನೆ ತಂದೆ, ಆಮೆನ್. ಮತ್ತೊಂದಾವರ್ತಿ ನನ್ನ ಸಹೋದರ ಸಹೋದರಿಯರೇ, ಹಲವು ದಿನಗಳ ನಂತರ ಮತ್ತೊಂದು ಆವರ್ತಿ ನಾನು ಈ ಒಂದು ವೇದಿಕೆಯ ಮುಖಾಂತರವಾಗಿ, ಆನ್ಲೈನ್ ಮುಖಾಂತರವಾಗಿ ನಿಮ್ಮನ್ನ ಸಂದರ್ಶಿಸ್ತಾ ಇದ್ದೇನೆ. ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ನಾನು ಎಚ್ಚರಗೊಳಿಸ್ಲಿಕ್ಕೆ ಬರ್ತಾ ಇದ್ದೇನೆ ಸಹೋದರ ಸಹೋದರಿಯರೇ. ಈಗಾಗಲೇ ನಾವು ವಾಯ್ಸ್ ಕೇಳಿಸ್ತಾ ಇದಲ್ಲ ಸಿಸ್ಟರ್? ಎಲ್ಲರಿಗೂ ತೊಂದರೆ ಏನಿಲ್ಲ? ಕೇಳಿಸ್ತಾ ಇದೆ ಬ್ರದರ್. ಓಕೆ ಓಕೆ. ಸೊ ಈಗಾಗಲೇ ನಮ್ಮ ಸಿಸ್ಟರ್ಸ್ ಅವರು ಒಂದು ಹಾಡನ್ನು ಹಾಡಿದ್ರು. ಮೊದಲನೇ ಸಾಂಗ್ ಬಹಳ ಇಷ್ಟ ಆಯ್ತು ನನಗೆ. ಸ್ತ್ರೀಯರ ಬಗ್ಗೆ ಇರ್ತಕ್ಕಂಥ ಒಂದು ಹಾಡು. ನಿಜವಾಗ್ಲೂ ಕೂಡ ಮೊದಲನೇದಾಗಿ ಪ್ರಪ್ರಥಮ ಬಾರಿಗೆ ನಮ್ಮ ಕ್ರೈಸ್ಟ್ ಗಾಸ್ಪಲ್ ಮಿನಿಸ್ಟ್ರಿನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಮಹಿಳಾ ಸದಸ್ಯರಿಗೆ ನಾನು ಬಿಲೇಟೆಡ್ ಹ್ಯಾಪಿ ವುಮೆನ್ಸ್ ಡೇ ಅಂತಕ್ಕಂಥ ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಹಿಳೆಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೈಬಲ್ ಜ್ಞಾನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆ ಹಾಡು ನನಗೆ ನಿಜವಾಗ್ಲೂ ಕೂಡ ಬಹಳ ಇಷ್ಟ ಆಯ್ತು. ಆ ಹಾಡನ್ನ ನಿಜವಾಗ್ಲೂ ಕೂಡ ನಾನು ಖುಷಿಯಿಂದ ನಾನು ಕೇಳಲ್ಪಟ್ಟೆ ಪ್ರಿಯರೇ. ಯಾಕಂದ್ರೆ ನಾನು ಯಾವ ವಿಷಯವನ್ನು ಇವತ್ತು ನೀವು ಮುಂದೆ ಹಂಚ್ಕೊಳ್ಬೇಕು ಅನ್ಕೊಂಡಿದ್ದೀನೋ ಆ ವಿಷಯದ ಪೀಠಿಕೆಯ ಭಾಗವಾಗಿ ಅಥವಾ ಪ್ರಾರಂಭದ ಭಾಗವಾಗಿ ಆ ಹಾಡು ನನಗೆ ಸಿಕ್ತು. ಹಂಗಾಗಿ ತುಂಬಾ ಖುಷಿ ಆಯ್ತು ಸಹೋದರ ಸಹೋದರಿಯರೇ. ಸೊ ಮೊದಲನೇದಾಗಿ ಈ ದಿನ ನಾನು ಮಾತಾಡ್ತಕ್ಕಂಥ ವಿಷಯನೇ ಮಹಿಳೆ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ವಿಷಯವೇ ಮಹಿಳೆಗೆ ಸಂಬಂಧಪಟ್ಟಿರೋದ್ರಿಂದ. ಯಾಕಂತಂದ್ರೆ ಹೋದ ವಾರ ಮಾರ್ಚ್ 8ನೇ ತಾರೀಕು ನಾವೆಲ್ಲ ಇಡೀ ಪ್ರಪಂಚದಾದ್ಯಂತ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಒಂದು ದಿನಾಚರಣೆಯನ್ನು ನಾವು ನೋಡಿದ್ವಿ. ಅದೇ ವಿಶ್ವ ಮಹಿಳೆಯರ ದಿನ ಅಂತ ಹೇಳಿ. ಹೌದಲ್ರಿ? ವಿಶ್ವ ಮಹಿಳೆಯರ ದಿನ ಅಂತೇಳಿ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಹಲವಾರು ರಾಷ್ಟ್ರಗಳು, ಬಹುತೇಕ ಎಲ್ಲ ರಾಷ್ಟ್ರಗಳು ಸೇರಿ ಆಚರಣೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಅದು. ಆ ಮಹಿಳೆಯರಿಗೆ ಯಾವ ರೀತಿ ಈ ಲೌಕಿಕವಾಗಿರ್ತಕ್ಕಂಥ ಅಧಿಕಾರಿಗಳು ಅಥವಾ ರಾಜಕೀಯ ಪಕ್ಷಗಳು ಅಥವಾ ಈ ಈ ಈ ಒಂದು ದೇಶದ ಅಥವಾ ಈ ಒಂದು ಭೂಮಿ ಮೇಲೆ ಇರ್ತಕ್ಕಂಥ ಜನ ಯಾವ ರೀತಿ ವಿಶೇಷತೆಯನ್ನ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಆಚರಣೆಯನ್ನ ಆ ದಿನದ ಮುಖಾಂತರವಾಗಿ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇದನ್ನ ನಾನು ಇತಿಹಾಸ ರೂಪದಲ್ಲಿ ಹೇಳ್ಬೇಕಂತಂದ್ರೆ, ಸೋಷಲಿಸ್ಟ್ ಪಾರ್ಟಿ ಆಫ್ ಅಮೇರಿಕಾ ಅಂತಕ್ಕಂಥದ್ದು 1975ರಲ್ಲಿ ಅಂದ್ರೆ ಈ 20ನೇ ಶತಮಾನದಲ್ಲಿ ಈ ಮಹಿಳಾ ದಿನಾಚರಣೆಯ ಪ್ರಾರಂಭವನ್ನ ಮಾಡಿದರು ಪ್ರಿಯರೇ. ಈ ಮಹಿಳಾ ದಿನಾಚರಣೆಯನ್ನ ಪ್ರಾರಂಭ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಮಹಿಳೆಯರನ್ನ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡಾ ಮತ್ತು ರಾಜಕೀಯ, ಲಿಂಗ ಸಮಾನತೆ ಮತ್ತು ಸಮಾಜದ ಕೊಡುಗೆಗಾಗಿ ಆಕೆಯನ್ನ ಒಂದು ಉನ್ನತ ಸ್ಥಾನದಲ್ಲಿ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಹಿಳೆಯರನ್ನ ಗುರುತಿಸಿ ಈ ದಿನವನ್ನ ಜಾರಿಗೆ ತರ್ತಾರೆ ಪ್ರಿಯರೇ. ಮಾರ್ಚ್ 8ನ್ನ ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ಇಡೀ ಜಗತ್ತು ಆ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನ ಒಪ್ಕೊಳ್ತಾರೆ ಪ್ರಿಯರೇ. ಅಂದ್ರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಹಿಳೆಯನ್ನ ಎಲ್ಲಾ ರಂಗದಲ್ಲೂ ಕೂಡ ಮುಂದೆ ತರಬೇಕು,
ಆಕೆಗೆ ಸ್ವಾತಂತ್ರ್ಯತೆಯನ್ನು ಕೊಡಬೇಕು, ಆಕೆಗೆ ಸಮಾನತೆಯನ್ನು ಕೊಡಬೇಕು ಅಂತಕ್ಕಂಥ ಅಂಶಗಳೇನಿದೆಯಲ್ಲ, ಇದು ನಿಜವಾಗಲೂ ಕೂಡ ತುಂಬಾ ಒಳ್ಳೆಯದು. ಹಂಗಾಗಿ ಆ ದಿನವನ್ನ ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಪ್ರಿಯರೇ. ಯಾಕಂದ್ರೆ ಒಂದು ಹೆಣ್ಣು ತಾನು ಮುಂದೆ ಬಂದ್ರೆ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಮಾಜದಲ್ಲಿ ಹಲವಾರು ಮೇಲುಗಳನ್ನ ಹೆಣ್ಣಿನ ಮುಖಾಂತರವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್, ಅದು ಒಂದು ವಿಚಾರ ಅದು. ಹಂಗಾಗಿ ನಾವು ಕನ್ನಡದಲ್ಲಿ ಕೂಡ ಹಲವಾರು ಕೊಟೇಶನ್ಸ್ ಗಳನ್ನ ನೋಡ್ತೀವಿ. ನಾವು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಕ್ಕಂಥ ಒಂದು ಮಾತು ನಾವೆಲ್ಲ ಕೇಳಿರ್ತೀವಿ. ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಆ ಶಾಲೆ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆ ಶಿಕ್ಷಣದ ಕುರಿತು ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದನ್ನ ನಮ್ಮ ಶಾಲೆಗಳಲ್ಲಿ ನಾವು ಓದಿರ್ತೀವಿ. ಇಂಥ ಅಂಶಗಳನ್ನೆಲ್ಲವನ್ನು ಕೂಡ ನಿಜವಾಗ್ಲೂ ಕೂಡ ಬಹಳ ಒಳ್ಳೆಯದು. ಸೊ ಈ ಒಂದು ಮಹಿಳಾ ದಿನಾಚರಣೆ ಪ್ರತಿ ವರ್ಷ 1975ರಿಂದ ಒಂದೊಂದು ಅಂಶವನ್ನು ಇಟ್ಕೊಂಡು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರ್ತಾರೆ ಪ್ರಿಯರೇ. ಸೊ ನಾವು ಹೋದ ವರ್ಷ ನಾವು ನೋಡಿದಾಗ 2024 ಥೀಮ್ ಅಂದ್ರೆ ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಳ್ತಾರೆ. ಥೀಮ್ ಅಂದ್ರೆ ಏನ್ರಿ? ಒಂದು ವಿಶೇಷವಾಗಿರ್ತಕ್ಕಂಥ ವಾಕ್ಯ, ಧ್ಯೇಯ ವಾಕ್ಯ, ಘೋಷಣೆಯ ವಾಕ್ಯ ಅಂತ ಹೇಳ್ತೀವಿ ನಾವು. ದಟ್ ಈಸ್ ಕಾಲ್ಡ್ ಥೀಮ್ ಇನ್ ಇಂಗ್ಲಿಷ್. ಅಂದ್ರೆ ಒಂದು ಘೋಷಣಾ ವಾಕ್ಯ ಇರುತ್ತೆ. 2024 ಒಂದು ಘೋಷಣಾ ವಾಕ್ಯ ಏನಾಗಿತ್ತಪ್ಪ ಅಂತಂದ್ರೆ ಇನ್ಸ್ಪೈರ್ ಇನ್ಕಲ್ಷನ್ ಅಂತ ಹೇಳಿ. ಇನ್ಸ್ಪೈರ್ ಇನ್ಕಲ್ಷನ್ ಅಂತ ಹೇಳಿ, ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನ ವೇಗಗೊಳಿಸಿ ಅಂತ ಹೇಳಿ. ಅರ್ಥಾದ್ರೆ ಇದು ಒಂದು ಥೀಮ್. ಈ 2025ರಲ್ಲಿ ಕೂಡ ಒಂದು ಥೀಮ್ ಇತ್ತು. ಏನಪ್ಪಾ ಅಂತಂದ್ರೆ ಆಕ್ಸಲರೇಟ್ ದ ಆಕ್ಷನ್ ಅಂತ ಹೇಳಿ. ಅಂದ್ರೆ ಕ್ರಿಯೆಯನ್ನ ವೇಗಗೊಳಿಸಿ, ಅಂದ್ರೆ ಪ್ರತಿ ಕಾರ್ಯವನ್ನ ವೇಗದಿಂದ ಮಾಡಿ, ಆಗ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಕ್ಕಂಥದ್ದು. ಇಟ್ ಈಸ್ ದ ಥೀಮ್ ಆಫ್ 2025 ವುಮೆನ್ಸ್ ಡೇ. ಅಂದ್ರೆ 25ರಲ್ಲಿ ಅಂದ್ರೆ 2025ರ ಮಹಿಳಾ ದಿನಾಚರಣೆ ಒಂದು ಥೀಮ್ ಏನಪ್ಪಾ ಅಂತಂದ್ರೆ ಎಕ್ಸಲರೇಟ್ ಆಕ್ಷನ್ ಅಂತ ಹೇಳಿ. ಒಂದೇ ಕೊಟೇಶನ್, ಅದು ಎಷ್ಟು ಚೆನ್ನಾಗಿದೆ ನೋಡಿ. ಎಕ್ಸಲರೇಟ್ ಅಂದ್ರೆ ವೇಗವನ್ನು ಗೊಳಿಸಿ. ನಾವು ಬೈಕ್ ನಡೆಸುವಂತ ಸಂದರ್ಭದಲ್ಲಿ ಎಕ್ಸಲರೇಟ್ ಕೂಡ ಅಂತ ಹೇಳ್ತಾರೆ ನೋಡ್ರಿ. ಎಕ್ಸಲರೇಟ್, ದಟ್ ಈಸ್ ಆಕ್ಚುಲ್ ವರ್ಡ್ ಏನಪ್ಪ, ಎಕ್ಸಲರೇಟ್. ಎಕ್ಸಲರೇಟ್ ದ ಆಕ್ಷನ್ ಅಂದ್ರೆ ಆಕ್ಷನ್ ಅಂದ್ರೆ ಕ್ರಿಯೆ. ಅಂದ್ರೆ ಕ್ರಿಯೆಯನ್ನು ನಾವು ವೇಗಗೊಳಿಸಿದಾಗ ಅದರಿಂದ ಬರ್ತಕ್ಕಂಥ ರಿಸಲ್ಟ್ ಕೂಡ, ಅದರಿಂದ ಬರ್ತಕ್ಕಂಥ ಫಲಿತಾಂಶ ಕೂಡ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ವರ್ಷದ 2025ರ ಮಹಿಳಾ ದಿನಾಚರಣೆಯ ಒಂದು ಘೋಷಣಾ ವಾಕ್ಯವಾಗಿ ನಿಂತ್ಕೊಂಡಿದೆ. ಇದನ್ನ ಹೆಂಗ ಇನ್ಸರ್ಟ್ ಮಾಡ್ತಾರೆ ಅಂತಂದ್ರೆ, ಯಾವ ರೀತಿ ಕೊಡ್ತಾರೆ ಅಂದ್ರೆ, ಒಂದು ಜನರಲ್ ಮೀಟಿಂಗ್ ನಡೆಯುತ್ತೆ ಒಂದೊಂದು ಪ್ಲೇಸ್ ನಲ್ಲಿ, ಒಂದೊಂದು ದೇಶದಲ್ಲಿ. ಇಡೀ ಪ್ರಪಂಚಾದ್ಯಂತ ಅಂದ್ರೆ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಆ ಒಂದು ಜನರಲ್ ಬಾಡಿನಲ್ಲಿ ಘೋಷಣೆ ಮಾಡ್ತಾರೆ. ಇದೇ ಥೀಮ್ ಇಟ್ಕೊಂಡು ಇಡೀ ವರ್ಷ ಏನಪ್ಪಾ ಅಂದ್ರೆ ಈ 2025ರ ಒಂದು ಆಚರಣೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಅಂಶವನ್ನ ಪಾಸ್ ಮಾಡಿದಾಗ ಅದು ಒಂದು ಥೀಮ್ ಆಗುತ್ತೆ ಜಗತ್ತಿಗೆ. ಸೊ ಅಂತ ಒಂದು ಥೀಮ್ ಇವತ್ತೇನಪ್ಪಾ ಅಂದ್ರೆ ಮಹಿಳೆಯರ ಬಗ್ಗೆ ಇರತಕ್ಕಂಥದ್ದು ಎಕ್ಸಲರೇಟ್ ದ ಆಕ್ಷನ್ ಅಂತ ಹೇಳಿ. ಸೊ ಇದೆಲ್ಲವೂ ಕೂಡ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮಹಿಳೆ ನಿಜವಾಗ್ಲೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂತ ಒಂದು ವ್ಯಕ್ತಿ ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ. ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಇತ್ತಂತಾರೆ, ಆ ಹೆಣ್ಣಿಗೆ ಉತ್ತಮವಾಗಿರತಕ್ಕಂಥ ವಿಚಾರಗಳು ಇದ್ವು ಅಂದ್ರೆ ಆ ಮಹಿಳೆ ಇಡೀ ಆ ಕುಟುಂಬವನ್ನ ಸದೃಢವಾಗಿ ನಿಲ್ಲಿಸ್ತಕ್ಕಂಥ ಶಕ್ತಿಯನ್ನ ಆಕೆ ಹೊಂದಿರ್ತಾಳೆ ಪ್ರಿಯರೇ. ಸೊ ಇದನ್ನ ಜೋಕ್ ಆಗಿ ಹೇಳ್ಬೇಕಂತಂದ್ರೆ, ನಮ್ಮ ಬ್ರದರ್ ಅವರು ಒಂದ್ಸಲ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು, జోక్ ఆగి, ಇದನ್ನ ನೀವು సీరియస్ ಆಗಿ ತೆಗೆದುಕೊಳ್ಳೋದು ಬೇಡ. అర్థం చేసుకునే భార్య దొరికితే అడుక్కునే వాడి జీవితమైన బాగుంటుంది ಅಂತ ಹೇಳ್ತಾರೆ ಪ್ರಿಯರೇ. ಅಂದ್ರೆ ಇದು ತೆಲುಗುನಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ, ಅರ್ಥ ಮಾಡಿಕೊಳ್ಳುವಂತ ಹೆಣ್ಣು ಏನಾದ್ರೂ ಸಿಕ್ಕಿದ್ರೆ ಭಿಕ್ಷೆ ಬೇಡ್ತಕ್ಕಂಥವನು ಜೀವಿತ ಕೂಡ ಚೆನ್ನಾಗಿರ್ತದೆ ಅಂತ ಹೇಳ್ತಾನ್ರಿ. ಅಂದ್ರೆ ಅಷ್ಟು ಆ ಪ್ರಾಮುಖ್ಯತೆ ಕುಟುಂಬದಲ್ಲಿ ಒಂದು ಮಹಿಳೆಗಿರುತ್ತೆ ಪ್ರಿಯರೇ. ಒಂದು ವೇಳೆ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಮಹಿಳೆ ಸಿಕ್ಕಿದ್ರೆ ಅವನ పరిస్థితి ಹೆಂಗಿರ್ತದಪ್ಪ ಅಂದ್ರೆ, వాడు సాఫ్ట్వేర్ జీతగాడైనా సన్యాసుల్లో కలవాల్సిందే ಅಂತ ಹೇಳ್ತಾರೆ. అండర్స్టాండ్? అర్థం చేసుకునే భార్య దొరికితే అడుక్కునే వాడి జీవితమైనా బాగుంటుంది, లేకపోతే వాడు సాఫ్ట్వేర్ జీతగాడైనా సన్యాసుల్లో కలవాల్సిందే ಅಂತ ಹೇಳ್ತಾರೆ. ಅಂದ್ರೆ ಇಟ್ ಈಸ್ ಒಂಥರ ಏನಪ್ಪ ವ್ಯಂಗ್ಯವಾಗಿರ್ತಕ್ಕಂಥ ಟೀಕೆ ಆಗಿದ್ರು ಕೂಡ ವಾಸ್ತವಿಕವಾಗಿ ಸತ್ಯ ಅದು. ಅಂದ್ರೆ ಒಂದು ಹೆಣ್ಣು ಸಮಾಜದಲ್ಲಿ ಒಳ್ಳೆಯ ಸ್ತ್ರೀ ಒಂದು ಮನೆಗೆ ಸಿಕ್ತಂದ್ರೆ ಆ ಮನೆ ಖಂಡಿತವಾಗಲೂ ಕೂಡ ಉತ್ತಮವಾದಂತ ರೀತಿಯಲ್ಲಿ ಮುನ್ನಡೆಯುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಒಂದು ವೇಳೆ ಆ ಹೆಣ್ಣು ಸರಿಯಾಗಿ ಇರ್ಲಿಲ್ಲ ಅಂತಂದ್ರೆ, ಅಂದ್ರೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ
ಕುಟುಂಬದಲ್ಲಿ ತಾನು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ, ಕುಟುಂಬ ವ್ಯವಸ್ಥೆಯಲ್ಲಿ ತಾನು ಸರಿಯಾಗಿರಲಿಲ್ಲ ಅಂತಾರೆ, ಆ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಬೈಬಲ್ನಲ್ಲಿ ಅನೇಕ ಉದಾಹರಣೆಗಳ ಮುಖಾಂತರವಾಗಿ ನಾವು ನೋಡ್ಬೋದು ಪ್ರಿಯರೇ. ಆದುದರಿಂದ ಮೊದಲನೇದಾಗಿ ಸ್ತ್ರೀ ನಿಜವಾಗಲೂ ಕೂಡ ದೇವರ ಸೃಷ್ಟಿಯಾಗಿರೋದ್ರಿಂದ, ಸ್ತ್ರೀಯ ವಿಶೇಷತೆಯನ್ನ ದೇವರು ಅರ್ಥಕೊಂಡಿರೋದ್ರಿಂದ ಆದಿಕಾಂಡ 2ನೇ ಅಧ್ಯಾಯ 18ನೇ ವಚನವನ್ನ ನಾವು ಒಂದು ಸಾರಿ ನೋಡಿಕೊಂಡು ಸ್ತ್ರೀಯ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ. ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಆಗ ಆತನು ಎಲ್ಲಾ ಸಾಕ ಅಂದ್ರೆ ಇಲ್ಲಿ ಯೆಹೋವ ದೇವರು ಅಂದ್ರೆ ನಮ್ಮ ತಂದೆಯಾದ ದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಿದ ನಂತರ ಆದಾಮನನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಆದಾಮನನ್ನು ಸೃಷ್ಟಿ ಮಾಡಿ ಆ ಏದೇನ್ ತೋಟದಲ್ಲಿ ಒಂದು ಆಲೋಚನೆಯನ್ನು ಕೂಡ ಮಾಡ್ತಾನೆ ದೇವರು. ಏನಪ್ಪಾ ಅಂತಂದ್ರೆ ಈ 18ನೇ ವಚನದಲ್ಲಿ, ಯೆಹೋವನು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಮನುಷ್ಯನಂದ್ರೆ ಇಲ್ಲಿ ಯಾರು? ಇಟ್ ರೆಫರ್ಸ್ ಟು ಅಡಮ್, ಆದಾಮನಿಗೆ ಸೂಚಿಸ್ತದೆ ಇಲ್ಲ. ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನ ಅಂದ್ರೆ ಹೆಣ್ಣನ್ನ ಅಥವಾ ಹೆಂಡತಿಯನ್ನ, ಸಂಗಾತಿಯನ್ನ, ಇದಕ್ಕೆ ಸಮಾನಾರ್ಥಕವಾಗಿ ಬರ್ತಕ್ಕಂಥ ಪದಗಳು ಪ್ರಿಯರೇ. ಅರ್ಥ ಆಯ್ತಾ? ಅಥವಾ ಅವಳನ್ನ ನಾವು ಕೊನೆಯದಾಗಿ ನೋಡಿದಂತ ಸಂದರ್ಭದಲ್ಲಿ ಆಕೆಯನ್ನ ನಿರ್ಮಾಣ ಮಾಡಿದ ನಂತರ ಆಕೆಗೆ ಅವ್ವ ಅಂತ ಹೇಳಿ ಹೆಸರು ಬರುತ್ತೆ. ಆ ಅವಳನ್ನ ಅಂದ್ರೆ ಒಬ್ಬ ಮಹಿಳೆಯನ್ನ ಉಂಟು ಮಾಡಬೇಕಾಗಿರ್ತಕ್ಕಂಥದ್ದು ಎಷ್ಟೋ ಅವಶ್ಯವಾಗಿದೆ ಅಂತಕ್ಕಂಥದ್ದು ದೇವರ ಸಂಕಲ್ಪದಲ್ಲಿ ಬರುತ್ತೆ. ಹಂಗಾಗಿ ಸ್ತ್ರೀ ಸೃಷ್ಟಿ ದೇವರ ಸಂಕಲ್ಪ. ಸ್ತ್ರೀಯನ್ನ ನಿರ್ಮಾಣ ಮಾಡಬೇಕು, ಆಕೆಯನ್ನ ಆದಾಮನಿಗೆ ಜೊತೆ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಮನುಷ್ಯರಿಂದ ಬಂದಿರತಕ್ಕಂಥದ್ದು, ಅಥವಾ ಆದಾಮನು ಕೇಳಿರ್ತಕ್ಕಂಥದ್ದಲ್ಲ ಪ್ರಿಯರೇ. ದೇವರ ಸಂಕಲ್ಪದಲ್ಲಿ ಬಂದಿರತಕ್ಕಂಥ ಆಲೋಚನೆ ಆಗಿರೋದ್ರಿಂದ ಮಹಿಳೆ ಅಥವಾ ಸ್ತ್ರೀ ಕೂಡ ದೇವರ ವಿವೇಕದಿಂದ ಹುಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ನೀವು ಪ್ರಪ್ರಥಮ ಬಾರಿಗೆ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಮನುಷ್ಯನು ಒಂಟಿಗನ್ನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಉಂಟು ಮಾಡ್ತೇನೆ ಅಂತ ಅಂದ್ಬಿಡ್ತಾನೆ. ಮತ್ತೆ ನಾವು ಮುಂದಕ್ಕೆ ಹೋದಂತ ಸಂದರ್ಭದಲ್ಲಿ 21ನೇ ವಚನವನ್ನು ನಾವು ನೋಡಿದಾಗ, ಈಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ನೋಡಿ, ದೇವರು ಒಂದು ವಿಶಿಷ್ಟವಾಗಿರ್ತಕ್ಕಂಥ, ಒಂದು ಉತ್ತಮವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಮೂಲಕವಾಗಿ ಒಂದು ಹೆಣ್ಣನ್ನ ನಿರ್ಮಾಣ ಮಾಡ್ತಾನೆ ಪ್ರೇರ. ಅಂದ್ರೆ ಇಲ್ಲಿ ಪ್ರಾಥಮಿಕವಾಗಿರ್ತಕ್ಕಂಥ ಆಲೋಚನೆ ದೇವ್ರದ್ದು ಏನಂತಂದ್ರೆ, ಮನುಷ್ಯನು ಭೂಮಿ ಮೇಲೆ ಒಬ್ಬಂಟಿಗನಾಗಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ಆತನು ಚೆನ್ನಾಗಿರ್ಬೇಕಂತಂದ್ರೆ ಆತನಿಗೆ ಏನ್ ಬೇಕೋ ಸಹಕಾರಿ ಬೇಕು ಅಂತಕ್ಕಂಥ ಆಲೋಚನೆಯಿಂದ ದೇವರು ಮಹಿಳೆಯನ್ನ ಈ ಭೂಲೋಕದಲ್ಲಿ ಸೃಷ್ಟಿ ಮಾಡ್ತಾನೆ ಪ್ರಿಯರೇ. ಯಾವ ರೀತಿ ಸೃಷ್ಟಿ ಮಾಡ್ತಾನಂದ್ರೆ, ಆದಾಮನ ಪಕ್ಕೆಲುಬನ್ನು ತೆಗೆದು ಆತನು ಮಹಿಳೆಯನ್ನ ಉಂಟು ಮಾಡ್ತಾನೆ. ಸೊ ಯಾಕೆ ಮಹಿಳೆಯನ್ನ ಉಂಟು ಮಾಡ್ತಾನಂದ್ರೆ, ಮಹಿಳೆ ಒಬ್ಬ ಪುರುಷನ ಜೀವಿತಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥವಳು ಅನ್ನುವಂಥ ಆಲೋಚನೆ ಮೇರೆಗೆ ದೇವರು ಹೆಣ್ಣು ಮಗಳನ್ನ ಸೃಷ್ಟಿ ಮಾಡ್ತಾನೆ ಪ್ರಿಯರೇ. ತುಂಬಾ ಚೆನ್ನಾಗಿದೆ, ಹೌದಲ್ಲ? ಅಂದ್ರೆ ಇದು ಪ್ರಾಥಮಿಕವಾಗಿರ್ತಕ್ಕಂಥ ಇನ್ಫಾರ್ಮೇಶನ್. ದೇವರ ಸಂಕಲ್ಪದಲ್ಲಿ ಮಹಿಳೆಯನ್ನ ಉಂಟು ಮಾಡತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಮನುಷ್ಯನು ಒಬ್ಬಂಟಿಗನಾಗಿರಬಾರ್ದು. ಒಬ್ಬಂಟಿಗನಾಗಿದ್ರೆ ತಾನು ಆಲೋಚನೆ ಮಾಡಿರ್ತಕ್ಕಂಥ ಸಂಕಲ್ಪ ನೆರವೇರುವುದಿಲ್ಲ ಎಂತಕ್ಕಂಥ ಆಲೋಚನೆಯಿಂದ ಆತನಿಗೆ ಸ್ತ್ರೀಯನ್ನ ಜೊತೆ ಮಾಡ್ತಾನೆ. ಅಂದ್ರೆ ದೇವರ ಸಂಕಲ್ಪ ಸ್ತ್ರೀಯನ್ನ ಉಂಟು ಮಾಡೋದ್ರಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರಿಯರೇ. ಅಂದ್ರೆ ಸ್ತ್ರೀಯ ಮಹತ್ವ ಜಗತ್ತಿಗೆ ಬಹಳಷ್ಟು ಇದೆ ಅಂತಕ್ಕಂಥದ್ದನ್ನ ನಾವು ಆದಾಮನ ಚರಿತ್ರೆಯಿಂದನೇ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇನ್ನು ಸ್ತ್ರೀಯರ ವಿಶೇಷತೆಯ ಬಗ್ಗೆ ನಾವು ನೋಡೋಣ ಪ್ರಿಯರೇ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 31ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ ಪ್ರಿಯರೇ. ಗುಣವತಿಯಾದ ಸತಿಯು
ಎಲ್ಲ ಸಿಕ್ಕಾಳು. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಸತಿ ಅಂದ್ರೆ ಏನ್ರಿ? ಹೆಂಡತಿ. ಅಂದ್ರೆ ಇಲ್ಲಿ ಜ್ಞಾನೋಕ್ತಿಯಲ್ಲಿ ಬರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಗುಣವತಿಯಾದ ಸತಿ ಅಂದ್ರೆ ಒಳ್ಳೆ ಹೆಂಡತಿ. ಒಳ್ಳೆ ಹೆಂಡತಿ ಎಲ್ಲಿ ಸಿಕ್ಕಾಳು ಅಂದ್ರೆ ಸಿಗುವ ಕಡಿಮೆ. ಅರ್ಥ ಮಾಡಿಕೊಳ್ತಕ್ಕಂಥ ಹೆಂಡತಿ ಸಿಗುವಂಥದ್ದು ಎಲ್ಲರಿಗೂ ಆಗಲ್ರಿ ಜೀವಿತದಲ್ಲಿ. ಎಲ್ಲರೂ ಕೂಡ ಒಳ್ಳೆಯ ಸತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಂತ ಹೆಂಡತಿ ನಿನಗೆ ಏನಾದ್ರು ಸಿಕ್ಕಿದ್ದೆ ಆದ್ರೆ ಅವಳು ಹೆಂಗಿರ್ತಾಳೆ ಅಂತಂದ್ರೆ, ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಒಂದು ಹೆಣ್ಣಿನ ವಿಶೇಷ ಗುಣವನ್ನ ದೇವರು ಈ ರೀತಿಯಾಗಿ ಹೇಳ್ತಾನೆ, ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತ, ಶಿ ಇಸ್ ಲೈಕ್ ಎ ಡೈಮಂಡ್. ಅವಳ ಅಂದ್ರೆ ಏನ್ರಿ? ಮುತ್ತು ರತ್ನಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಗುಣವತಿಯಾದ ಹೆಂಡತಿ ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಆಕೆಯ ಕ್ಯಾರೆಕ್ಟರ್ ಹೆಂಗಿರ್ತದಪ್ಪ ಅಂದ್ರೆ ಬಹಳ ಟಾಪ್ ನಲ್ಲಿ ಇರುತ್ತೆ ಅಂತ ಹೇಳ್ತಾನ್ರಿ. ಅಂತ ಹೆಂಡತಿ ಸಿಕ್ಕಿದ್ರೆ, ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ನಿನ್ನ ಜೀವಿತ ಹೆಂಗಿರ್ತದಪ್ಪ ಅಂತಂದ್ರೆ, ಈಗಾಗಲೇ ತೆಲುಗುದಲ್ಲಿ ಹೇಳಿದ್ನಲ್ರಿ ನಾನು, ಏನ್ ಹೇಳಿದೆ? ಅಡುಕುನೆವಾಡಿ ಜೀವಿತಮಯನ ಹಾಯಿగా ఉంటుంది ಅಂತ ಹೇಳಿದೆ. ದೇವರು ಕೂಡ ಅದನ್ನೇ ಹೇಳ್ತಾ ಇದ್ದಾನಲ್ಲೇ. ಗುಣವತಿಯಾದಂತ ಮಹಿಳೆ ಸಿಕ್ಕಿದ್ರೆ, ಅಥವಾ ಹೆಂಡತಿ ಸಿಕ್ಕಿದ್ರೆ, ಅಥವಾ ಸತಿ ನಿನಗೆ ಸಿಕ್ಕಿದ್ರೆ, ನಿನ್ನ ಜೀವಿತ ಅವಳಕ್ಕಿಂತಲೂ ಬಹು ಅಮೂಲ್ಯವಾಗಿರುತ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಉತ್ತಮವಾದ ಹೆಂಡತಿ ಏನಾದ್ರೂ ಸಿಕ್ಕಿದ್ರೆ ಅದೃಷ್ಟವಾಗಿ, ನಿನ್ನ ಜೀವಿತ, ನಿನ್ನ ಕುಟುಂಬ, ನಿನ್ನ ಒಂದು ಎಲ್ಲ ಜೀವನ ಯಾವ ರೀತಿ ಡೆವಲಪ್ ಆಗುತ್ತಾ ಹೋಗುತ್ತೆ ಅಂತಂದ್ರೆ, ಬಹಳ ಉತ್ತಮವಾದಂತ ಒಂದು ಪ್ರಗತಿಯತ್ತ ನಿನ್ನ ಜೀವನ ಸಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾನೆ. 23ನೇ ವಚನವನ್ನ ನೋಡೋಣ. ಅಂತ ಉನ್ನತವಾಗಿರ್ತಕ್ಕಂಥ ಉತ್ತಮ ನಡತೆಯನ್ನ ಹೊಂದಿರತಕ್ಕಂಥ ಹೆಂಡತಿ ಏನಾದರೂ ಸಿಕ್ಕಿದ್ರೆ ನಮ್ಮ ಜೀವನದಲ್ಲಿ, ನಮ್ಮ ಜೀವಿತ ಬಹಳ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ 23ನೇ ವಚನದಲ್ಲಿ, ಅದೇ ಅಧ್ಯಾಯ 31ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡಿದಾಗ, ಆಕೆಯ ಪತಿ, ಯಾರ ಪತಿಯು? ಉತ್ತಮವಾದ ಹೆಂಡತಿಯ ಪತಿಯು ಅಂದ್ರೆ ಗಂಡ. ಒಂದು ವೇಳೆ ನಿನಗೆ ಉತ್ತಮವಾದ ಹೆಂಡತಿ ಸಿಕ್ಕಿದ್ರಂದ್ರೆ, ಆ ಉತ್ತಮವಾದ ಹೆಂಡತಿಯನ್ನ ಪಡೆದಿರ್ತಕ್ಕಂಥ ಗಂಡನ ಸ್ಥಾನ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾನ್ರಿ. ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧವಾಗಿ ಕಾಣುವನು. ದಟ್ ಈಸ್ ದ ಸೋಷಿಯಲ್ ಸ್ಟೇಟಸ್ ಆಫ್ ದ ಹಸ್ಬೆಂಡ್. ಸಾಮಾಜಿಕ ಸ್ಥಾನ ಆ ಗಂಡನದು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ, ನೋಡಿ, ಉತ್ತಮವಾದ ಹೆಂಡತಿಯನ್ನು ಪಡೆದಿರ್ತಕ್ಕಂಥ ಆ ಗಂಡನ ಸ್ಥಾನಮಾನ ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ, ಆತನು ನ್ಯಾಯಸ್ಥಾನದಲ್ಲಿ ಆಗಿರ್ಬೋದು ಅಥವಾ ದೇಶದ ಹಿರಿಯರ ಮಧ್ಯೆ ಕೂತಿದ್ದಾಗ ಪ್ರಸಿದ್ಧವಾಗಿ ಕಾಣುವನು. ಪ್ರಸಿದ್ಧ ಅಂದ್ರೆ ವಿಲ್ ಬಿಕಮ್ ವೆರಿ ಫೇಮಸ್, ಹೌದಲ್ರಿ? ಪ್ರಸಿದ್ಧವಾಗಿ ಕಾಣ್ತಾನೆ. ಉತ್ತಮವಾದ ಹೆಂಡತಿ ಇದ್ರೆ ಆತನಿಗೆ ಕೊಡ್ತಕ್ಕಂಥ ಮರ್ಯಾದೆ, ಆತನಿಗಿರ್ತಕ್ಕಂಥ ಸ್ಟೇಟಸ್ ಹೆಂಗಿರುತ್ತಪ್ಪ ಅಂದ್ರೆ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾನ್ರಿ ಪ್ರಿಯರೇ. ಒಂದು ವೇಳೆ ಉತ್ತಮವಾದ ಹೆಂಡತಿ ಸಿಕ್ಕಿಲ್ಲ ಅಂತಂದ್ರೆ ಆತನ ಸಮಾಜದಲ್ಲಿ ತಲೆ ಎತ್ತಿ ಕೂಡ ನಡಿಲಿಕ್ಕೆ ಸಾಧ್ಯ ಆಗಲ್ಲ ಪ್ರಿಯರೇ. ವಿಚಾರ ಮಾಡಿ. ಇವ್ರೇನ್ ಬಿಡ್ರಿ, ಎಲ್ಲ ಹೇಳ್ತಾರೆ, ಇವ್ರು ದೊಡ್ಡ ನ್ಯಾಯ ಹೇಳಕ್ ಬರ್ತಾರ, ಆತನ ಮನೆಯಾಗಿನ ಆತನ ಹೆಂಡತಿನ ಕಂಟ್ರೋಲ್ ಮಾಡಕ್ ಆಗವಲ್ತು ಅಂತ ಹೇಳ್ತಾರಲ್ರಿ. ಹೇಳ್ತಾರೆ, ಖಂಡಿತವಾಗ್ಲೂ ಹೇಳ್ತಾರೆ. ಅದೇ ಉತ್ತಮವಾದ ಹೆಂಡತಿ, ಅರ್ಥ ಮಾಡಿಕೊಳ್ಳುವಂತ ಹೆಂಡತಿ ಸಿಕ್ಕಿದ್ದೆ ಆದ್ರೆ ಆತನ ಕುಟುಂಬ ನಿಜವಾಗಲೂ ಕೂಡ ದೇವರ ಜ್ಞಾನದಲ್ಲಿ, ದೇವರ ವಿವೇಕದಲ್ಲಿ, ದೇವರ ಭಕ್ತಿಯಲ್ಲಿ ಉತ್ತಮವಾಗಿದ್ದಂತ ಸಂದರ್ಭದಲ್ಲಿ ಆತನನ್ನ ಸಮಾಜದಲ್ಲಿ ನೋಡ್ತಕ್ಕಂತ ಒಂದು ಏನಿದೆಯಲ್ಲ ಸ್ಥಾನ ಹೇಳ್ತಾನೆ. ಒಂದು ಸಾರಿ ನೀವು ಕೂಡ ಆಲೋಚನೆ ಮಾಡ್ಬೇಕು ಸಹೋದರರೇ. ನಾವು ಕೂಡ ವಿಚಾರ ಮಾಡ್ತಕ್ಕಂಥದ್ದು ಏನಂತಂದ್ರೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅವರ ಪತಿಯಂದರಿಗೆ ಯಾವ ರೀತಿ ಮರ್ಯಾದೆಯನ್ನ ತಂದು ಕೊಡ್ತೀವಿ ಅಂತಕ್ಕಂಥ ಒಂದು ಆಲೋಚನೆಯನ್ನ ಈ ಸಂದರ್ಭದಲ್ಲಿ ಈ ವಾಕ್ಯದ ಮುಖಾಂತರವಾಗಿ ನೀವು ಜ್ಞಾಪಕ ಮಾಡಿಕೊಳ್ಳಿ ಪ್ರಿಯರೇ. ಯಾವ ರೀತಿ ಬೈಬಲ್ ನಲ್ಲಿರ್ತಕ್ಕಂಥ ವಾಕ್ಯ ಜ್ಞಾನೋಕ್ತಿಗಳು 31-23ನೇ ವಚನ ನಮ್ಮ ಜೀವಿತದಲ್ಲಿ ನಾವು ಅಪ್ಲೈ ಮಾಡ್ಕೊಂಡಿದ್ದೇವಾ? ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ.
ನಮ್ಮ ಗಂಡಂದರಿಗೆ ನಾವು ಕೊಡ್ತಕ್ಕಂಥ ಸ್ಥಾನ ಯಾವ ರೀತಿ ಇದೆ, ಅವರು ನಿಜವಾಗಲೂ ಕೂಡ ನ್ಯಾಯಸ್ಥಾನದಲ್ಲಿ ಆಗಿರ್ಬೋದು, ದೇಶದ ಹಿರಿಯರ ಮಧ್ಯೆ ಆಗಿರ್ಬೋದು, ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸ್ಥಾನವನ್ನು ನಾವು ಯಾವ ರೀತಿ ಇಟ್ಟಿದ್ದೇವೆ ಅಂತ ಒಂದು ಸಾರಿ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಯಾಕಂತಾರೆ ಕ್ರೈಸ್ತರಾಗಿರ್ತಕ್ಕಂಥ ಅಥವಾ ದೇವರನ್ನು ನಂಬಿಕೊಂಡಿರ್ತಕ್ಕಂಥ ಪ್ರತಿ ಸ್ತ್ರೀ ಕೂಡ ತಾನು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ತನ್ನ ಸ್ಥಾನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವಾಕ್ಯದ ಮುಖಾಂತರವಾಗಿ ಎಚ್ಚರಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ ಪ್ರಿಯರೇ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 22ನೇ ವಚನವನ್ನು ನಾವು 14ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ ಪ್ರಿಯರೇ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ಜ್ಞಾನವಂತರು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಂತೆ ಮನೆಯನ್ನು ಕಟ್ಟಿಕೊಳ್ಳ ಜ್ಞಾನವಂತೆಯು, ಜ್ಞಾನವನ್ನು ಹೊಂದಿರತಕ್ಕಂತಾಕೆ. ಜ್ಞಾನ ಅಂದ್ರೆ ಯೇಸು ಕ್ರಿಸ್ತನ ಪ್ರಿಯರ, ಹೌದಲ್ರಿ? ಜ್ಞಾನ ಅಂದ್ರೆ ಏನ್ರಿ? ಯೇಸು ಕ್ರಿಸ್ತನ. ಅಂದ್ರೆ ಯೇಸು ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥ ಸ್ತ್ರೀಯು ತನ್ನ ಮನೆಯನ್ನ ಯಾವ ರೀತಿ ಕಟ್ಕೊಳ್ತಾಳಪ್ಪ ಅಂದ್ರೆ ಉತ್ತಮವಾದಂತ ರೀತಿಯಲ್ಲಿ ಕಟ್ಕೊಳ್ತಾಳೆ ಪ್ರಿಯರೇ. ಇವತ್ತು ಸ್ತ್ರೀಯರು ಎಷ್ಟು ಮಂದಿ ಜ್ಞಾನವನ್ನು ಸಂಪಾದಿಸಿಕೊಂಡಾರೆ, ಜ್ಞಾನದ ರೂಪದಲ್ಲಿ ಅಂದ್ರೆ ಜ್ಞಾನದ ಹೆಜ್ಜೆಜಾಡಿನಲ್ಲಿ ನಡೀತಾ ಇದ್ದಾರೆ. ಒಂದು ಸಾರಿ ನೀವು ಆಲೋಚನೆ ಮಾಡಿಕೊಳ್ಳಿ ಪ್ರಿಯರೇ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ತನ್ನ ಕುಟುಂಬವನ್ನ ಕಟ್ಟಿಕೊಳ್ಳುವಳು. ಕ್ರಿಸ್ತನನ್ನು ಅರ್ಥಕೊಂಡಿರ್ತಕ್ಕಂಥ ಪ್ರತಿ ಸ್ತ್ರೀಯು ತನ್ನ ಮನೆಯನ್ನು ಯಾವ ರೀತಿ ಕಟ್ಟಿಕೊಂಡಿದ್ದಾಳೆ, ಈ ಸಾರಿ ನಾವು ಪ್ರಾರ್ಥನೆ ಮುಖಾಂತರವಾಗಿ ಅಥವಾ ಈ ಜ್ಞಾನದ ಮುಖಾಂತರವಾಗಿ ನಾವು ಕೇಳೋಣ ಪ್ರಿಯರೇ, ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಜ್ಞಾನ ಎಷ್ಟಿದೆ, ನಮ್ಮ ಕುಟುಂಬ ಯಾವ ರೀತಿ ಇದೆ. ಯಾಕಂದ್ರೆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರೆ ಸ್ತ್ರೀ ಪ್ರಿಯರೇ. ಆ ಕುಟುಂಬ ಚೆನ್ನಾಗಿರ್ಬೇಕಂತಂದ್ರೆ ಪ್ರಮುಖವಾಗಿ ಆ ಕುಟುಂಬದ ಸ್ತ್ರೀ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಪ್ರಿಯರೇ. ನಾವು ದೇವರನ್ನ ನಂಬಿಕೊಂಡಿರ್ತಕ್ಕಂಥ ವಿಶ್ವಾಸಿಗಳಾಗಿರೋದ್ರಿಂದ ನಾವು ಯಾವ ರೀತಿ ನಮ್ಮ ಕುಟುಂಬವನ್ನು ಕಟ್ಟಿಕೊಂಡಿದ್ದೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು ಪ್ರಿಯರೇ. ನೀನು ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆಯಾಗಿದ್ರೆ ನಿನ್ನ ಕುಟುಂಬ ಯಾವ ರೀತಿ ಇದೆ, ನಿನ್ನ ಗಂಡನ ಸ್ಥಾನವನ್ನ ನೀನು ಯಾವ ರೀತಿ ತುಂಬ್ತಾ ಇದ್ದೀಯ ಅಂತಕ್ಕಂಥದನ್ನ ಒಂದು ಸಾರಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ವಾಕ್ಯದ ಮುಖಾಂತರವಾಗಿ ನಮ್ಮ ಕುಟುಂಬ ಯಾವ ರೀತಿ ಇದೆ ಅಂತಕ್ಕಂಥದನ್ನ ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ನಮಗೆ ಬೇರೆ ಯಾರು ಹೇಳುವಂಥದ್ದು ಬೇಕಾಗಿಲ್ಲ. ವಾಕ್ಯವೇ ನಮ್ಮನ್ನು ಎಚ್ಚರಿಸಬೇಕು, ವಾಕ್ಯವೇ ನಮ್ಮ ಕುಟುಂಬವನ್ನು ನಡೆಸಬೇಕು. ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಪೌಲನು ತಿಮೋತಿಯವರಿಗೆ ಬರೆದ ಪತ್ರಿಕೆ, 1ನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ, 10ನೇ ವಚನ ಮತ್ತು 11ನೇ ವಚನವನ್ನು ನೋಡೋಣ ಪ್ರಿಯರೇ. 1ನೇ ತಿಮೋತಿ 2ನೇ ಅಧ್ಯಾಯ 1ನೇ ತಿಮೋತಿ. ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವಭಕ್ತೆಯರೆನ್ನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಸ್ತ್ರೀಯರು ಸಾಕು. ಅಂದ್ರೆ ಇಲ್ಲಿ ಪೌಲನು ತಿಮೋತಿಯವರಿಗೆ ಬರಿತಾ ಸಮಾಜದಲ್ಲಿರ್ತಕ್ಕಂಥ ಸ್ತ್ರೀಯರು ಯಾವ ರೀತಿ ಇರ್ಬೇಕು ಅಂತಕ್ಕಂಥದ್ದು, ಅಥವಾ ರಕ್ಷಣೆಯ ಮಾರ್ಗದಲ್ಲಿ ಅಥವಾ ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥ ಸ್ತ್ರೀಯರು ಯಾವ ರೀತಿ ಇರ್ಬೇಕು ಅಂತಕ್ಕಂಥ ಒಂದು ಅಂಶವನ್ನ ರೆಕ್ಟಿಫೈ ಮಾಡಿಸ್ತಾನೆ ಪ್ರಿಯರೇ. ನಿಮ್ಮನ್ನು ನೀವು ಒಂದು ಸಾರಿ ಸರಿಪಡಿಸಿಕೊಳ್ಳಿ, ಚೆಕ್ ಮಾಡಿಕೊಳ್ಳಿ. ಜ್ಞಾನವಂತೆಯಾದ ಹೆಣ್ಣು ಮಗಳು ಯಾವ ರೀತಿ ಈ ಲೋಕದಲ್ಲಿ ಜೀವಿಸಬೇಕು ಅಂತಕ್ಕಂಥದ್ದನ್ನ ಈ ಒಂದು ತಿಮೋತಿಗೆ ಬರೆದಿರ್ತಕ್ಕಂಥ ಪತ್ರಿಕೆ, 1ನೇ ಪತ್ರಿಕೆ 2ನೇ ಅಧ್ಯಾಯ 9, 10, 11 ವಚನದಲ್ಲಿ ಪೌಲನು ಜ್ಞಾಪಕ ಮಾಡ್ತಾ ಇದ್ದಾನೆ ಪ್ರಿಯರೇ. ಏನಂತ ಹೇಳ್ತಾನಂದ್ರೆ ಸ್ತ್ರೀಯರು, ಮೊದಲನೇದಾಗಿ ಏನಂತ ಹೇಳ್ತಾನೆ, ಸ್ತ್ರೀಯರು ಮಾನಸ್ಥೆಯರಾಗಿಯೂ ಮಾನ ಮರ್ಯಾದೆ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾನೆ ಪ್ರಿಯರೇ. ಉತ್ತಮವಾದಂತ ಮಾನಸ್ಥೆಯನ್ನು ಹೊಂದಿರಬೇಕು. ಡಂಬವಿಲ್ಲದವರಾಗಿಯೂ, ಆಡಂಬಡಿಕೆ ಬುಡುಬುಡಿಕತನ ಇರುವಂತದ್ದು ಬೇಡ, ಉತ್ತಮ ಮಾನವನ ಹೊಂದಿರಬೇಕು. ಡಂಬವಿಲ್ಲದವರಾಗಿರಬೇಕು. ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ವಾಟ್ ಎ ವಂಡರ್ಫುಲ್ ಸೆಂಟೆನ್ಸ್. ಇವತ್ತು ಮಹಿಳೆಯರು ಇವತ್ತು ಎಷ್ಟು ಸ್ವಾತಂತ್ರ್ಯ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ನಾವು ನೋಡಿದ್ರೆ ನಿಜವಾಗ್ಲೂ ಕೂಡ ತುಂಬಾ ಸ್ವಾತಂತ್ರ್ಯ ಇದೆ ಪ್ರಿಯರು. ಆ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ದಾರಿಗೆ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ ಪ್ರಿಯರೇ. ಅದು ಕೂಡ ಬಹಳಷ್ಟು
ಖೇದಕರವಾಗಿರ್ತಕ್ಕಂಥ ಸಂಗತಿ. ಮಹಿಳೆಗೆ ಸ್ವಾತಂತ್ರ್ಯ ಇದೆ, ಓಕೆ, ತಪ್ಪಲ್ಲ. ಆ ಸ್ವಾತಂತ್ರ್ಯವನ್ನ ಅನೇಕ ಸ್ತ್ರೀಯರು ಇವತ್ತು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಕೂಡ ಮುನ್ನುಗ್ತಿದ್ದಾರೆ ಪ್ರಿಯರೇ. ಅದು ಹೆಂಗೆ ಅಂತಂದ್ರೆ, ಎಕ್ಸಾಂಪಲ್ ನನ್ನ ಒಂದು ಆಲೋಚನೆ ಪ್ರಕಾರ, ಇದು ನನ್ನ ವ್ಯಕ್ತಿಗತವಾಗಿರ್ತಕ್ಕಂಥ ಆಲೋಚನೆ ನಿಮ್ ಮುಂದೆ ಹೇಳ್ತೀನಿ ಪ್ರಿಯರೇ. ಫ್ಯಾಷನ್, ಇವತ್ತು ಫ್ಯಾಷನ್ ಅಂತಕ್ಕಂಥ ವರ್ಡ್ ಇದೆ, ಗೊತ್ತು ತಾನೆ ನಿಮ್ಗೆ? ಫ್ಯಾಷನ್ ಏನ್ ಮಾಡಿದ್ರು ಫ್ಯಾಷನ್. ಇದೇನ್ರಿ ಫ್ಯಾಷನ್? ಈ ಡ್ರೆಸ್ ಫ್ಯಾಷನ್, ಹಿಂಗಿರೋದು ಫ್ಯಾಷನ್ ಅಂತಿರಲ್ರಿ? ಫ್ಯಾಷನ್. ದೇಶದ ಮಹಾನಗರಗಳಲ್ಲಿ ನೀವೇನಾದ್ರೂ ಸಾಯಂಕಾಲ 6 ಅಥವಾ 7 ಗಂಟೆ ಆದ ನಂತರ ಕೆಲವೊಂದು ಪಟ್ಟಣಗಳಲ್ಲಿ ನೀವು ನೋಡಿದ್ದೆ ಆದ್ರೆ, ಬಾಂಬೆ, ಪೂನಾ, ಹೈದರಾಬಾದ್, ಬೆಂಗಳೂರು, ಈ ಮಹಾನಗರಗಳಿಗೆ ನಾವೇನಾದ್ರೂ ಕೆಲವೊಂದು ಏರಿಯಾಸ್ಗಳಲ್ಲಿ, ಕೆಲವೊಂದು ಸ್ಟ್ರೀಟ್ಸ್ಗಳಲ್ಲಿ ನಾವು ನಡೆದಿದ್ರೆ ಆದ್ರೆ, ಅದು ಭಾರತನೋ ಅಥವಾ ಬೇರೆ ಪಾಶ್ಚಿಮಾತ್ಯ ದೇಶನೋ ಅಂತಕ್ಕಂಥ ರೀತಿಯಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಪ್ರಿಯರೇ. ಏನಂತ ಹೇಳ್ತಾರೆ ಅವರು? ಇಟ್ಸ್ ಎ ಫ್ಯಾಷನ್ ಅಂತ ಹೇಳ್ತಾರೆ. ಫ್ಯಾಷನ್ ಅಂದ್ರೆ ಏನು? ಅವ್ರು ಆಗ್ತಕ್ಕಂಥ ಡ್ರೆಸ್ಸು, ಅವ್ರ ನಡೀತಕ್ಕಂಥ ವಿಧಾನ, ಅವ್ರ ನಡೀತಕ್ಕಂಥ ಒಂದು ಜೀವಿತ, ದ ಫ್ರೀಡಮ್ ಆಫ್ ಲಿಬರ್ಟಿ ಯಾವ ಪಕ್ಷಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಫ್ಯಾಷನ್ ಅಂತಕ್ಕಂಥ ಪಕ್ಷಕ್ಕೆ ಮಾರೋಗಿದೆ ಪ್ರಿಯರೇ. ಇದು ತಪ್ಪು. ಒಬ್ಬ ಸ್ತ್ರೀ ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನ ಪೌಲನು ತಿಮೋತಿ ಬರೆದ ಪತ್ರಿಕೆಯಲ್ಲಿ ಎಚ್ಚರಿಸ್ತಾ ಇದ್ದಾನೆ ಪ್ರಿಯರೇ. ನೀವು ಯಾವುದೇ ಫ್ಯಾಷನ್ ಅಂತಕ್ಕಂಥ ಹೆಸರಿನಲ್ಲಿ, ಡೆವಲಪ್ಮೆಂಟ್ ಅಂತಕ್ಕಂಥ ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆಗುವಂಥದ್ದು ಬೇಡ. ನೀವ್ ಹೆಂಗಿರ್ಬೇಕಂತಂದ್ರೆ ಮಾನಸ್ಥೆಯರಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ. ಸ್ತ್ರೀಯರು ಮಾನಸ್ಥರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಬಿ ಕೇರ್ಫುಲ್. ಡ್ರೆಸ್ ಹೆಂಗಿರ್ಬೇಕಂದ್ರೆ ಮರ್ಯಾದೆಗೆ ತಕ್ಕಂತ ರೀತಿಯಲ್ಲಿರ್ಬೇಕು. ನನ್ನ ಕ್ರೈಸ್ತವ ಸಹೋದರ ಸಹೋದರಿಯರೇ, ಇವತ್ತೇ ನೀವು ವಿಚಾರ ಮಾಡಿ ಈ ಒಂದು ವಾಕ್ಯದ ಭಾಗವನ್ನ. ನಾವ್ಯಾರಾದ್ರೂ ಸೈತಾನನ ಶೋಷಣೆಯಿಂದ, ಸೈತಾನನ ಕುತಂತ್ರಿಯಿಂದ ಫ್ಯಾಷನ್ ಅಂತಕ್ಕಂಥ ಪದಕ್ಕೆ ನಾವು ಅಂಟಿಕೊಂಡಿದ್ದೆ ಆದ್ರೆ, ದಯವಿಟ್ಟು ಈ ವಾಕ್ಯವನ್ನ ಮತ್ತೊಂದು ಆವರ್ತಿ ತಿರ್ಗ ನೀವು ಓದಿ ಎಚ್ಚರಿಸಿಕೊಳ್ಳೋಣ ಪ್ರಿಯರೇ. ನಮಗೆ ನಾವೇ ಎಚ್ಚರಿಕೆಯನ್ನ ಪಡ್ಕೊಳ್ಬೇಕಾಗಿದೆ. ನಾನು ಯಾವ ಸ್ತ್ರೀಯರನ್ನು ಉದ್ದೇಶಿಸಿ ನಾನು ಟೀಕೆ ಮಾಡ್ತಾ ಇಲ್ಲ ಪ್ರಿಯರೇ. ಬೈಬಲ್ ಮುಖಾಂತರವಾಗಿ ನಾವು ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನು ಎಚ್ಚರಿಸ್ತಾ ಇದ್ದೇನೆ ಪ್ರಿಯರೇ. ಒಬ್ಬ ಸಹೋದರನಾಗಿ, ಒಬ್ಬ ಆತ್ಮೀಯ ತಮ್ಮನಾಗೋ, ಅಣ್ಣನಾಗೋ, ಅಥವಾ ಹಿರಿಯರಿಗೆ ಮಗನಾಗಿ ನಾನು ಹೇಳ್ತಕ್ಕಂಥ ಮಾತೇನಪ್ಪ ಅಂತಾರೆ, ಬೈಬಲ್ ನಮ್ಗೆ ಏನ್ ಹೇಳುತ್ತೆ ಅದನ್ನು ನಾವು ಸ್ವಲ್ಪವಾದರೂ ಆಲೋಚನೆ ಮಾಡಿ ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ತುಂಬಾ ಒಳ್ಳೆಯದು, ಹೌದಲ್ರಿ? ಇವತ್ತು ಮುಂಜಾನೆ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಏನೆಲ್ಲ ಜಗತ್ತಿನೆಲ್ಲ ಆವಿಷ್ಕಾರಗಳಾಗಿದಾವೋ ಆ ಎಲ್ಲ ಆವಿಷ್ಕಾರಗಳಲ್ಲಿ ಸ್ತ್ರೀಯರ ಪಾತ್ರ ಕೂಡ, ಸ್ತ್ರೀ ಸೈಂಟಿಸ್ಟ್ಗಳು ಕೂಡ ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ನನ್ನ ಪಾದಾಭಿವಂದನೆಗಳು, ಕೃತಜ್ಞತೆಗಳು ಪ್ರಿಯರೇ. ಅದೇ ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಅದೆಷ್ಟೋ ಘೋರ ಕೃತ್ಯಗಳಿಗೆ ಕಾರಣ ಕೂಡ ಸ್ತ್ರೀಯರು ಕೂಡ ಇದ್ದಾರೆ ಪ್ರಿಯರೇ. ಅಂತ ಸ್ತ್ರೀಯರಿಗೋಸ್ಕರ ನಾನು ಎಚ್ಚರಿಸ್ತಕ್ಕಂಥದ್ದೇನೆಂದ್ರೆ, ನಾವು ದೇವರ ಜ್ಞಾನದಲ್ಲಿ, ದೇವರ ಭಯದ ಮೂಲದಲ್ಲಿ ನಾವು ಒಂದು ಸಾರಿ ಮುನ್ನಡೆಯೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಪ್ರಿಯರೇ. ದಯವಿಟ್ಟು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ವಾಕ್ಯದ ಮುಖಾಂತರವಾಗಿ ನಮ್ಮ ಮರ್ಯಾದೆಗೆ ತಕ್ಕಂಥ ಉಡುಪು ನಮ್ಮದಾಗಿರ್ಲಿ ಪ್ರಿಯರೇ. ಅದೇ ರೀತಿಯಾಗಿ ಮುಂದಕ್ಕೆ ಹೋಗೋಣ ಪ್ರಿಯರೇ. ಅವರು ಜಡೆ, ಚಿನ್ನ ಮತ್ತು ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಪ್ರತಿ ಸ್ತ್ರೀ ಕೂಡ ಲೌಕಿಕವಾಗಿರ್ತಕ್ಕಂಥ ಅಥವಾ ಹೊರಗಡೆ ಕಾಣ್ತಕ್ಕಂಥ ಸೌಂದರ್ಯಕ್ಕಿಂತಲೂ ಕೂಡ ಇನ್ನರ್ನಲ್ಲಿ, ಅಂದ್ರೆ ಇನ್ನರ್ ಹಾರ್ಟ್ ಅಥವಾ ಒಳಗಡೆ ನಮ್ಮನ್ನ ಚೆನ್ನಾಗಿ ಕಾಣಿಸ್ತಕ್ಕಂಥ ಸತ್ಕ್ರಿಯೆಗಳಿಂದ ನಮ್ಮನ್ನು ನಾವೇನ್ ಮಾಡ್ಕೊಳ್ಳೋಣ ಪ್ರಿಯರೇ? ಅಲಂಕರಿಸಿಕೊಳ್ಳೋಣ. ಅಲಂಕಾರ ಹೊರಗಿನ ಪ್ರಪಂಚಕ್ಕೆ ಕಾಣದೆ ಒಳಗಿನ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಲಂಕಾರವನ್ನು ನಾವು ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ವಾಕ್ಯದ ಪ್ರಕಾರ ಎಕ್ಸ್ಟರ್ನಲ್ ಬ್ಯೂಟಿಗಿಂತ ಇನ್ನರ್ ಬ್ಯೂಟಿ ಇಸ್ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಎಕ್ಸ್ಟರ್ನಲ್ ಅಂದ್ರೆ ಕಣ್ಣಿಗೆ ಕಾಣತಕ್ಕಂಥದ್ದು. ಕಣ್ಣಿಗೆ ಕಾಣುವ ಸೌಂದರ್ಯಕ್ಕಿಂತಲೂ ಕಣ್ಣಿಗೆ ಕಾಣದೇ ಇರುವ ಇಂಟರ್ನಲ್ ಬ್ಯೂಟಿ ಕಡೆ ನಾವೆಲ್ಲರೂ ಕೂಡ ಪ್ರಾಶಸ್ತ್ಯನ ಕೊಡೋಣ. ಹಂಗಂತೇಳಿ ಸರ್ ಮತ್ತೆ ಈ ಪೆಂಟಿಕೋಸ್ಟ್ ಸಂಘದವ್ರು ಹೇಳ್ದಂಗ ಅದನ್ನ ತೆಗಿಬೇಕು, ಇದನ್ನ ತೆಗಿಬೇಕ, ಅದು ನಾನು ತೆಗಿ ಅಂತ ಹೇಳ್ತಲ್ಲ ಪ್ರಿಯರ. ಅದರ ಪ್ರಾಮುಖ್ಯತೆ ಅಷ್ಟಾಗಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ ಪ್ರಿಯರೇ.
ತೆಗಿ ಅನ್ನುವಂಥದ್ದು ಸಂಪೂರ್ಣವಾಗಿ ಹೇಳುವಂಥದ್ದು ತಪ್ಪಾಗಿದ್ರು, ನನ್ನ ಪ್ರಕಾರ ಅದು ಯಾಕೋ ವಾಸ್ತವಿಕವಾಗಿರ್ತಕ್ಕಂಥ ಅಲ್ಲವಾಗಿದ್ರು ಕೂಡ ನಾವು ಪ್ರಿಫರೆನ್ಸ್ ಕೊಡುವಂಥದ್ದನ್ನು ನಾವು ಎಲ್ಲಿ ಕೊಡ್ಬೇಕಂದ್ರೆ ಇನ್ನರ್ ಬ್ಯೂಟಿಗೆ, ಅಥವಾ ಕಾಣದೇ ಇರತಕ್ಕಂಥ ಒಂದು ಸೌಂದರ್ಯವನ್ನು ನಾವು ವಾಕ್ಯದ ಮುಖಾಂತರವಾಗಿ ಹೆಚ್ಚಿಗೆ ಮಾಡಿಕೊಳ್ಳೋಣ. ಅಂದ್ರೆ ಕಣ್ಣಿಗೆ ಕಾಣುವಂತ ಸೌಂದರ್ಯಕ್ಕಿಂತ ಕಣ್ಣಿಗೆ ಕಾಣದೇ ಇರುವ ಸೌಂದರ್ಯ ಅಥವಾ ಆ ಒಂದು ಉತ್ತಮವಾಗಿರ್ತಕ್ಕಂಥ ಸತ್ಕ್ರಿಯೆಗಳಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡೋಣ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಎಚ್ಚರಿಸ್ತಾ ಇದ್ದೇನೆ ಪ್ರೇರೆ. ಅಂದ್ರೆ ಇಲ್ಲಿ ನಾವು ದೈವ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಸ್ತ್ರೀ ಯಾವುದರ ಬಗ್ಗೆ ಆಲೋಚನೆ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಮರ್ಯಾದೆಗೆ ತಕ್ಕ ಉಡುಪನ್ನ ಹುಟ್ಟುಕೊಳ್ಳಬೇಕು ಅಂತಕ್ಕಂಥ ಒಂದು ಅಂಶವನ್ನ ನೀವು ನೋಟ್ ಮಾಡ್ಕೊಳ್ಳಿ. ಈ ಒಂದು ವಾಕ್ಯದ ಪ್ರಕಾರ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತಕ್ಕಂಥದನ್ನ ನಿಮ್ಗೆ ಕೋಟ್ ಮಾಡ್ತಾ ಇದ್ದೇನೆ ಪ್ರಿಯರೇ. ಏನು, ಒಂದು ಮರ್ಯಾದೆಗೆ ತಕ್ಕ ಉಡುಪನ್ನ ಧರಿಸುವ ಸ್ತ್ರೀಯ ಉತ್ತಮ ಲಕ್ಷಣ ಪ್ರಿಯರೇ. ಎರಡನೇದಾಗಿ ಅಲಂಕರಣೆಗೆ ಪ್ರಾಶಸ್ತ್ಯ ಕೊಡೋದೆ. ಅಲಂಕರಣ ಅಂದ್ರೆ ಬ್ಯೂಟಿ, ಬ್ಯೂಟಿ ಕಾನ್ಶಿಯಸ್. ಬ್ಯೂಟಿ ಕಾನ್ಶಿಯಸ್ ಹೆಂಗಿರ್ಬೇಕಂತಂದ್ರೆ ನಾವು ಔಟರ್ ಬ್ಯೂಟಿಕ್ಕಿಂತಲೂ ಕೂಡ ಇನ್ನರ್ ಬ್ಯೂಟಿ, ಅದಕ್ಕೆ ನಾವು ಪ್ರಾಶಸ್ತ್ಯ ಕೊಡೋಣ. ನಮ್ಮ ಹೃದಯಾಂತರಾಳದ ಸೌಂದರ್ಯವನ್ನು ಎಚ್ಚರಿಸಿಕೊಂಡು, ಅಂದ್ರೆ ಇದನ್ನು ಮಾಡ್ಬೇಕಂತಂದ್ರೆ ಇದನ್ನ ಸಂಪೂರ್ಣವಾಗಿ ಇದಕ್ಕೆ ಮಾಡ್ಬೇಕು, ಇದಕ್ಕೆ ನಿಂತ್ಕೊಳ್ಬೇಕಂತಕ್ಕಂಥ ಅಲ್ಲ ನನ್ನ ವಿಷಯ ಹೇಳ್ತಿರೋದು. ಇದನ್ನ ಎಷ್ಟು ಮಾಡ್ಬೇಕು ಅಷ್ಟನ್ನ ಮಾಡ್ಬೇಕು. ಇದನ್ನ ಯಾವ ರೀತಿ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ಲೌಕಿಕವಾಗಿರ್ತಕ್ಕಂಥದಕ್ಕಿಂತ, ಪ್ರಾಪಂಚಿಕವಾಗಿರ್ತಕ್ಕಂಥ ಸೌಂದರ್ಯಕ್ಕಿಂತ ನಾವು ಆತ್ಮಿಕವಾಗಿರ್ತಕ್ಕಂಥ ಸೌಂದರ್ಯದ ಕಡೆಗೆ ನಾವು ಪ್ರಾಶಸ್ತ್ಯನೆ ಕೊಡೋಣ ಅಂತಕ್ಕಂಥದ್ದು ಎರಡನೇ ಪಾಯಿಂಟ್. ಮೂರನೇದು ಏನಂತಂದ್ರೆ ಸತ್ಕ್ರಿಯೆಗಳನ್ನ ಹೊಂದುವಂತ ಗುಣವನ್ನು ಹೊಂದಿರಬೇಕು. ಸತ್ಕ್ರಿಯೆಗಳು ಅಂದ್ರೆ ಒಳ್ಳೆಯ ಕ್ರಿಯೆಗಳು, ದೈವ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಒಂದು ಸ್ತ್ರೀ ಯಾವ ಕ್ಯಾರೆಕ್ಟರ್ನ ಹೊಂದಿರಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳುವಂಥದ್ದು. ಒಂದೇನಪ್ಪ ಅಂತಂದ್ರೆ ಮರ್ಯಾದೆಗೆ ತಕ್ಕ ಉಡುಪನ್ನ ಧರಿಸುವಂತವಳಾಗಿರ್ಬೇಕು, ಸೌಂದರ್ಯದ ಅಥವಾ ಅಲಂಕರಣೆಗೆ ಜಾಸ್ತಿ ಮಾರು ಹೋಗುವಂತ ರೀತಿಯಲ್ಲಿ ಇರುವಂತದ್ದಿರಬಾರ್ದು. ಮೂರನೇದಾಗಿ ಸತ್ಕ್ರಿಯೆಗಳನ್ನ ಮಾಡುವಂತ ಹೆಣ್ಣಾಗಿರ್ಬೇಕು ಅನ್ನುವಂತ ಅಂಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇನ್ನೂ ಕೆಲವೊಂದು ಲಕ್ಷಣಗಳಿದಾವೆ, ಅದನ್ನು ಹೇಳ್ತೀನಿ. ಎರಡನೇದಾಗಿ 1ನೇ ಪೇತ್ರ ರೆಫರೆನ್ಸ್, 1ನೇ ಪೇತ್ರ 3ನೇ ಅಧ್ಯಾಯ, 1ನೇ ಪೇತ್ರ 3ನೇ ಅಧ್ಯಾಯ 1ರಿಂದ 6 ವಚನದವರೆಗೆ ನೋಡೋಣ ಪ್ರೇರ. ಸ್ತ್ರೀಯರೇ, ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರು. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು. ಜಡೆ ಎಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ನೋಡಿ, ಇಲ್ಲಿ ಪೌಲನು ಪೇತ್ರನು ಬರೆದಂತ 1ನೇ ಪತ್ರಿಕೆಯಲ್ಲಿ ನಾವು ನೋಡಿದಂತ ಸಂದರ್ಭದಲ್ಲಿ 3ನೇ ಅಧ್ಯಾಯದಲ್ಲಿ ನಾವೇನ್ ನೋಡ್ತೇವಪ್ಪ ಅಂತಾರೆ, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಫಸ್ಟ್ ಪಾಯಿಂಟ್ ಹೇಳ್ತಾನ್ರಿ, ಅಧೀನವಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ನಿಮ್ಮ ಗಂಡನ ಒಂದು ಜೀವಿತದಲ್ಲಿ ನೀವು ಒಡಂಬಡಿಕೆಯನ್ನು ಮಾಡಿಕೊಂಡು ನೀವೆಬ್ಬರೂ ಕೂಡ ಒಂದೇ ದೇಹ ಒಂದೇ ಮನಸ್ಸಾಗಿ ಕುಟುಂಬವನ್ನ ನಡೆಸಿದ್ದೇ ಆದರೆ ನಿಮ್ಮ ಕುಟುಂಬ ಖಂಡಿತವಾಗಲೂ ಕೂಡ ದೇವರು ಮೆಚ್ಚುವಂಥದ್ದು, ಸಮಾಜದಲ್ಲಿರ್ತಕ್ಕಂಥ ಜನರು ಮೆಚ್ಚುವಂತ ಕುಟುಂಬ ಕೂಡ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಪ್ರತಿ ಸ್ತ್ರೀಯು ತನ್ನ ಗಂಡನಿಗೆ ಏನಾಗಿರ್ಬೇಕಂತಾರೆ, ಅಧೀನಳಾಗಿರಬೇಕು ಅಂತಕ್ಕಂಥ ಪಾಯಿಂಟ್ ಅನ್ನು ಹೇಳ್ತಾನೆ ಪ್ರೇರೆ. ಇವತ್ತು ಅನೇಕ ಸ್ತ್ರೀಯರು ತಮ್ಮ ಕುಟುಂಬದಲ್ಲಿ ಯಾವ ರೀತಿ ಇರ್ತಾರೆ ಅಂತಕ್ಕಂಥದ್ದನ್ನ ನಿಮಗೆ ಬಿಡ್ತೇನೆ ಪ್ರೇರೆ. ಅಧೀನತೆ ಅಂತಕ್ಕಂಥದ್ದನ್ನ ದೇವರು ಯಾರಿಗೆ ಹೇಳ್ತಾನಂತಾರೆ, ಒಬ್ಬ ಸ್ತ್ರೀ ತನ್ನ ಗಂಡನಿಗೆ ಅಧೀನರಾಗಿರ್ಬೇಕು. ಯಾವ ಸ್ತ್ರೀ ತನ್ನ ಗಂಡನಿಗೆ ಅಧೀನಳಾಗಿರ್ತಾಳೋ ಆ ಕುಟುಂಬ ದೇವರ ವಿಷಯದಲ್ಲಿ, ದೇವರ ಮಾರ್ಗದಲ್ಲಿ, ದೇವರ ವಿಶ್ವಾಸದಲ್ಲಿ ಸಂಪೂರ್ಣವಾಗಿ ಸದೃಢವಾಗಿದೆ ಅಂತಕ್ಕಂಥದ್ದನ್ನ ನಾವು ನಿರೀಕ್ಷಿಸಬೇಕಾಗುತ್ತೆ ಪ್ರಿಯರೇ. ಪ್ರತಿ ಸ್ತ್ರೀಯು ತನ್ನ ಗಂಡನಿಗೆ ಅಧೀನಳಾಗಿರಬೇಕು. ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು.
ಜಡೆ ಹಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿ ಏನ್ರಿ ವಸ್ತ್ರಗಳನ್ನು ಧರಿಸಿ ಕೊಳ್ಳುವರು. ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಹುದು. ಅಲಂಕಾರವಾಗಿರಬಾರದು. ಬರೀ ವಸ್ತ್ರ, ಚಿನ್ನ, ಬಟ್ಟೆ ಇವೆಲ್ಲವೂ ಅಲ್ಲ. ಇದನ್ನ ನೀವು ಪ್ರಿಫರೆನ್ಸ್ ಕೊಡಬೇಡಿ. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ, ದಟ್ ಇಸ್ ದ ಇನ್ನರ್ ಬ್ಯೂಟಿ. ಔಟರ್ ಬ್ಯೂಟಿ ಅಂದ್ರೆ ಏನ್ರಿ? ಚಿನ್ನ, ಒಡವೆ, ವಸ್ತ್ರ. ಇದಕ್ಕೋಸ್ಕರ ಹಲವಾರು ಕುಟುಂಬಗಳು ಏನಾಗ್ತದೆ ಅಂತಾರೆ, ಬೀದಿ ಪಾಲಾಗ್ತಿದೆ ಪ್ರಿಯರು. ಇದಕ್ಕೋಸ್ಕರ ಕುಟುಂಬದಲ್ಲಿ ಎಷ್ಟೋ ಜಗಳಗಳಾಗ್ತಿದೆ. ನನಗೆ ಚಿನ್ನ ಬೇಕು, ಒಡವೆ ಬೇಕು, ವಸ್ತ್ರ ಬೇಕು. ಹೌದಲ್ರಿ? ಎಷ್ಟು ಈ ಸಮಾಜದಲ್ಲಿ ಎಷ್ಟೋ ಕುಟುಂಬಗಳು ಇದಕ್ಕೋಸ್ಕರ ಜಗಳಾಡಿ, ಇದಕ್ಕೋಸ್ಕರ ದೂರವಾಗಿ, ಇದಕ್ಕೋಸ್ಕರವೇ ಡಿವೋರ್ಸ್ ಹಂತಕ್ಕೆ ಬಂದಿರತಕ್ಕಂಥ ಉದಾಹರಣೆಗಳಿಲ್ವಾ ಪ್ರಿಯರೇ? ಇದೇ ಪ್ರಿಯರೇ. ಯಾಕಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸ್ತ್ರೀಯರು ಇಷ್ಟಪಡ್ತಕ್ಕಂಥ ಅಂಶಗಳು ಇವೇ ಪ್ರಿಯರೇ. ಅದಕ್ಕಾಗಿ ಬೈಬಲ್ನಲ್ಲಿ ಬರ್ಸಿದ್ದಾರೆ. ಹೌದಲ್ರಿ? ಅತಿ ಹೆಚ್ಚು ಇಷ್ಟಪಡ್ತಕ್ಕಂಥ ವಸ್ತುಗಳು ಯಾವ್ದಪ್ಪ ಹೆಣ್ಮಕ್ಳು ಅಂತಂದ್ರೆ ಚಿನ್ನ, ಒಡವೆ, ವಸ್ತ್ರ. ಹೌದಲ್ರಿ? ಇದನ್ನೇ ಇಷ್ಟಪಡ್ತಕ್ಕಂಥದ್ದು. ಅದಕ್ಕೆ ಬೈಬಲ್ ನಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಇದಕ್ಕೋಸ್ಕರ ನೀವೇನ್ ಮಾಡ್ಬಾರ್ದಪ್ಪ ಅಂತಂದ್ರೆ, ಇದಕ್ಕೋಸ್ಕರ ನೀವು ಒಡೆದಾಡ್ಬೇಡಿ, ಇದಕ್ಕೋಸ್ಕರ ನೀವು ಹಾತುರ ಪಡಿಬೇಡಿ, ಹಾತೊರಿಯಬೇಡಿ ಅಂತ ಹೇಳ್ತಾನ್ರಿ. ಏನಂತ ಹೇಳ್ತಾನೆ ನೋಡ್ರಿ, ಜಡೆ ಹಣಿದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ನಿಮ್ಮ ಬ್ಯೂಟಿ ಯಾವ ಕಡೆ ಇರ್ಬೇಕಂದ್ರೆ ಸಾತ್ವಿಕತೆಯನ್ನು ಹೊಂದಿರುವಂತದ್ದಾಗಿರ್ಬೇಕು, ಶಾಂತ ಮನಸ್ಸನ್ನ ಹೊಂದಿರತಕ್ಕಂಥದ್ದಾಗಿರ್ಬೇಕು. ಇದಕ್ಕೋಸ್ಕರ ನೀವೇನಪ್ಪ ಅಂದ್ರೆ ಹಾತೊರಿರಿ, ಇದಕ್ಕೋಸ್ಕರ ನೀವೇನಪ್ಪ ಅಂತಾರೆ ಅಲಂಕಾರ ಮಾಡ್ಕೊಳ್ರಿ. ಇದನ್ನ ಅಲಂಕಾರ ಮಾಡ್ಕೊಳ್ಳಿ ನಿಮ್ ಜೀವಿತದಲ್ಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದು ಆಗಿದೆ. ಯಾವುದು ಯಾವುದು ಎಂತ ಅಲಂಕಾರ? ಸಾತ್ವಿಕವಾಗಿದ್ದ ಶಾಂತ ಮನಸ್ಸು. ಇದು ದೇವರ ಒಂದು ಮನಸ್ಸನ್ನ ಗೆಲ್ಲುವಂಥದ್ದು, ದೇವರಿಗೆ ಬೆಲೆಯುಳ್ಳದ್ದು ಇದೇ ಆಗಿದೆ ಪ್ರಿಯರೇ. ಚಿನ್ನ, ಒಡವೆ, ವಸ್ತ್ರ ಇವು ಇಂಪಾರ್ಟೆಂಟ್ ಅಲ್ಲ. ಸಾತ್ವಿಕವಾಗಿರ್ತಕ್ಕಂಥದ್ದು, ಶಾಂತ ಮನಸ್ಸು, ಇವು ದೇವರ ದೃಷ್ಟಿಯಲ್ಲಿ ಏನಪ್ಪಾ ಅಂದ್ರೆ ಬಹು ಬೆಲೆಯುಳ್ಳದ್ದಾಗಿದೆ. ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟ ಭಕ್ತಿಯರಾದ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಬೈಬಲ್ನಲ್ಲಿ ಅನೇಕ ಸ್ತ್ರೀಯರಿದ್ದಾರೆ. ಅವರೆಲ್ಲರ ನಿರೀಕ್ಷೆ, ಅವರೆಲ್ಲರ ಒಂದು ಆಲೋಚನೆ, ಅವರೆಲ್ಲರೂ ಕೂಡ ದೇವರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು ಚಿನ್ನ, ವಸ್ತ್ರ, ಒಡವೆಯಿಂದಲ್ಲ ಪ್ರಿಯರೇ. ಅವರು ಗೆದ್ದಿರ್ತಕ್ಕಂಥದ್ದು ಯಾವ ರೀತಿಯಪ್ಪ ಅಂತಾರೆ, ಶಾಂತವಾದಂತ ಮನಸ್ಸಿಂದ, ಸಾತ್ವಿಕತೆಯಾದ ಗುಣದಿಂದ ದೇವರನ್ನ ಮೆಚ್ಚಿಸಿದ್ರು. ಅದು ಈ ಲೋಕದಲ್ಲಿರ್ತಕ್ಕಂಥ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಕಿರೀಟ ಪ್ರಿಯರೇ. ಇದು ಎಲ್ಲಾ ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾದ ಕ್ಯಾರೆಕ್ಟರಿಸ್ಟಿಕ್. ಏನು? ಶಾಂತ ಮನಸ್ಸು, ಸಾತ್ವಿಕವಾಗಿರ್ತಕ್ಕಂಥ ಗುಣ. ಇದು ಪ್ರತಿಯೊಬ್ಬ ಸ್ತ್ರೀಗೆ ಬೇಕಾಗಿರ್ತಕ್ಕಂಥದ್ದು ಪ್ರಿಯರೇ. ಇನ್ನೊಂದು, ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿರ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಒಂದು ವೇಳೆ ನೀನು ನಿನ್ನ ಗಂಡನಿಗೆ ಅಧೀನವಾಗಿಲ್ಲ ಅಂತಂದ್ರೆ ನೀನು ದೈವ ಲಕ್ಷಣವನ್ನ ಹೊಂದಿರತಕ್ಕಂಥ ಸ್ತ್ರೀ ಅಲ್ಲ ಅಂತ ಹೇಳ್ತಾನೆ ಪ್ರಿಯರೇ. ನೀನು ದೈವ ಲಕ್ಷಣವನ್ನು ಹೊಂದಿರತಕ್ಕಂಥ ಸ್ತ್ರೀ ಆಗಿರ್ಬೇಕಂದ್ರೆ ನಿನ್ನ ಗಂಡನಿಗೆ ನೀನು ಅಧೀನರಾಗಿರ್ಬೇಕು. ನೀನು ಶಾಂತ ಮನಸ್ಸನ್ನು ಹೊಂದಿರಬೇಕು. ಇನ್ನೇನಾಗಿರ್ಬೇಕ್ರಿ? ನೀನು ಇನ್ನೇನಾಗಿರ್ಬೇಕು? ಸಾತ್ವಿಕವಾದಂತ ಗುಣವನ್ನು ಹೊಂದಿರಬೇಕು, ಉತ್ತಮ ನಡತೆಯನ್ನು ಹೊಂದಿರತಕ್ಕಂಥವಳಾಗಿರ್ಬೇಕು. ಹೌದಲ್ರಿ? ಇದೆ ತಾನೆ? ಸೊ ಎಸ್, ಯಾವ ಭೀತಿಗೂ ಗಾಬರ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ಒಂದು ಎಕ್ಸಾಂಪಲ್ ಕೊಡ್ತಾನೆ, ಇಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಹೊಂದಿರತಕ್ಕಂಥ ಒಂದು ಉದಾಹರಣೆ ನಿಮಗೆ ತೋರಿಸಲ ಅಂತ ಹೇಳ್ತಾ, ನಮ್ಮ ಮೂಲ ಪಿತೃವಾಗಿರ್ತಕ್ಕಂಥ ಅಥವಾ ಅಬ್ರಹಾಮನ ಹೆಂಡತಿಯಾಗಿರ್ತಕ್ಕಂಥ ಸಾರಳ ಉದಾಹರಣೆಯನ್ನು ಕೊಡ್ತಾನೆ ಪ್ರಿಯರೇ. ಉತ್ತಮವಾದಂಥ ಸ್ತ್ರೀ ಲಕ್ಷಣ ಒಂದು ಕ್ಯಾರೆಕ್ಟರ್ ಮುಖಾಂತರವಾಗಿ ತೋರಿಸ್ತಾನೆ ಪ್ರಿಯರೇ. ಅದು ಯಾರಪ್ಪ ಅಂತಾರೆ? ಸಾರಳು. 6ನೇ ವಚನದಲ್ಲಿ ನೋಡ್ರಿ, ಸಾರಳು ಹಾಗೆಯೇ ಅಬ್ರಹಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತಾನೆ. ಒಂದು ಸ್ತ್ರೀ, ದೇವರನ್ನ ಮೆಚ್ಚಿಸ್ತಕ್ಕಂಥ ಸ್ತ್ರೀ ಯಾರು ಅಂತಂದ್ರೆ ಒಂದು ಹೆಣ್ಣು. ಅದ್ಯಾರಪ್ಪ ಅಂತಾರೆ? ಸಾರ. ಅಬ್ರಹಾಮನ ಹೆಂಡತಿಯಾಗಿರ್ತಕ್ಕಂಥ ಸಾರ. ಸಾರಳ ಕುಮಾರ್ತೆಗಳು ನೀವಲ್ವಾ? ಮತ್ತೆ ಸಾರಳು ಯಾವ ರೀತಿ ತನ್ನ ಗಂಡನಿಗೆ ವಿಧೇಯಳಾಗಿದ್ದು
ತನ್ನ ಗಂಡನನ್ನ ಉನ್ನತ ಸ್ಥಾನದಲ್ಲಿ ಇಟ್ಟು ಗಂಡನ ಯೋಗಕ್ಷೇಮನ ವಿಚಾರ ಮಾಡಿ ಗಂಡನಿಗೆ ಹಿರಿಮೆಯನ್ನ ಮಾಡಿರ್ತಕ್ಕಂಥ ಒಂದು ಹೆಣ್ಣು ಬೈಬಲ್ನಲ್ಲಿ ಯಾರಪ್ಪ ಅಂದ್ರೆ ಸಾರಳು. ಆ ಸಾರಳ ಮನಸ್ತತ್ವವನ್ನು ನೀವು ಹೊಂದಿರಬೇಕಾಗುತ್ತೆ. ಸಾರಳು ಯಾವ ರೀತಿ ತನ್ನ ಗಂಡನಿಗೆ ವಿಧೇಯಳಾಗಿ ಗಂಡನೊಂದಿಗೆ ತನ್ನ ಜೀವನವನ್ನು ನಡೆಸಿದಳೋ ನೀವು ಕೂಡ ಆ ರೀತಿ ನಿಮ್ಮ ಜೀವನವನ್ನು ನಡೆಸಬೇಕು. ದಿಸ್ ಇಸ್ ಅನ್ ಎಕ್ಸಾಂಪಲ್, ದಿಸ್ ಇಸ್ ಅನ್ ಮಾಡೆಲ್. ದಿಸ್ ಎ ಮಾಡೆಲ್ ಅಂತಂದ್ರೆ ಈ ರೀತಿ ಇರ್ಬೇಕಂತಕ್ಕಂಥದ್ದು. ಇನ್ನು ಅದ್ಭುತವಾಗಿರ್ತಕ್ಕಂಥ ಸ್ತ್ರೀಯರಿದ್ದಾರೆ ನಮ್ಮ ಬೈಬಲ್ನಲ್ಲಿ, ನಿಜವಾಗ್ಲೂ ಕೂಡ. ನನಗೆ ಬಹಳ ಇಷ್ಟಪಡ್ತಕ್ಕಂಥ ಇನ್ನೊಂದು ಮಹಿಳೆ ಯಾರಪ್ಪ ಅಂತಾರೆ, ರೂತಳು ಪ್ರಿಯರೇ. ಎಸ್, ಎಂತ ಮನಸ್ಥಿತಿ ನೋಡ್ರಿ. ಆ ರೂತಳ ಒಂದು ಚಾಪ್ಟರ್ನ ನಾನು ನೋಡಿದಾಗ ಅಥವಾ ಓದುವಂತ ಸಂದರ್ಭದಲ್ಲಿ ನಿಜವಾಗ್ಲೂ ಈ ಸಮಾಜದಲ್ಲಿ ಅಂತ ಸೊಸೆ ಇದ್ರೆ ಆ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಅಂತಕ್ಕಂಥದ್ದು ನನಗನ್ಸುತ್ತೆ ಪ್ರಿಯರೇ. ಇಲ್ಲಿ ಪೇತ್ರನು ಬರೆದಂತ ಪತ್ರಿಕೆಯಲ್ಲಿ ಏನಪ್ಪಾ ಅಂತಂದ್ರೆ, ಸಾರಳು ಯಾವ ರೀತಿ ಇದ್ದಳು ಆ ರೀತಿ ಇರ್ಲಿ ಅಂತಕ್ಕಂಥದ್ದು ಹೇಳಿದ್ರೆ, ಸಾರಳು ಕೂಡ ಗಂಡನಿಗೆ ಅಧೀನಳಾಗಿದ್ದುಕೊಂಡು ಗಂಡನ ಜೊತೆಗೆ ಎಂತ ಅನ್ಯೋನ್ಯವಾದಂತ ಸಂಬಂಧವನ್ನು ಹೊಂದಿದಳೋ ಅಂತ ಅನ್ಯೋನ್ಯತೆಯನ್ನ ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡಂದರ ಜೊತೆಗೆ ಹೊಂದಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನಾವು ಇನ್ನೊಂದು ಕ್ಯಾರೆಕ್ಟರ್ ಕಡೆ ಹೋಗೋಣ ಪ್ರಿಯರೇ. ಸಾರಳ ತರ ಇರೋಣ. ಓಕೆ, ನೆಕ್ಸ್ಟ್ ನಾನೊಂದು ತೋರಿಸ್ತಕ್ಕಂಥ ಕ್ಯಾರೆಕ್ಟರ್ ಯಾವ್ದಂತಂದ್ರೆ ರೂತಳು ಕ್ಯಾರೆಕ್ಟರ್ ಹೋಗೋಣ. ಎಸ್, ರೂತಳು ಬರೆದ ಪತ್ರಿಕೆ 1ನೇ ಅಧ್ಯಾಯ ಬಹಳ ಬ್ಯೂಟಿಫುಲ್ ಲೈಫ್ ಸ್ಟೋರಿ. ನನಗೆ ಇಷ್ಟ ಆಗ್ತಕ್ಕಂಥ ಒಂದು ಲೈಫ್ ಸ್ಟೋರಿ ಏನಪ್ಪಾ ಅಂತಂದ್ರೆ ರೂತಳದ್ದು. ಇಂಥ ಅದ್ಭುತವಾದಂತ ಅತ್ತೆ ಸೊಸೆಯ ಸಂಬಂಧವನ್ನ, ಇಂಥ ಮಾತುಗಳನ್ನ ಬಹಳ ಜನ ಹೇಳಲ್ರಿ ಪ್ರಿಯರು. ಅತ್ತೆ ಸೊಸೆ ಹೆಂಗಿರ್ಬೇಕು ಅಂತಕ್ಕಂಥದನ್ನ ಹೇಳ್ತದ ಅಂದ್ರೆ ಬೈಬಲ್ ಹೇಳ್ತದೆ ನೋಡಿ, ಹೆಂಗಿರ್ಬೇಕು ಅತ್ತೆ ಸೊಸೆ ಅಂತಕ್ಕಂಥದ್ದು. ನಿಜವಾಗ್ಲೂ ಕೂಡ ಆ ತರ ಏನಾದ್ರು ಅತ್ತೆ ಸೊಸೆ ಸಮಾಜದಲ್ಲಿ ಇದ್ರೆ ಯಾವ ಕಲಹಗಳಾಗಲ್ಲ, ಯಾವ ಸಮಸ್ಯೆಗಳು ಬರಲ್ಲ ಪ್ರಿಯರೇ. 100% ಸಾಲ್ವೇಶನ್, 100% ಸಾಲ್ವ್ ಆಗುತ್ತೆ ಅತ್ತೆ ಸೊಸೆದ ಜಗಳಗಳು, ಅದಲ್ರಿ? ಎಸ್, ಡೆಫಿನೆಟ್ಲಿ. ಎಸ್, ರೂತಳು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ರಿಂದ ನಾವು ನೋಡೋಣ ಪ್ರಿಯರು. 6ನೇ ವಚನದಿಂದ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬುದು ವರ್ತಮಾನವನ್ನು ಕೇಳಿದ. ನಾನು ಓದ್ತೀನಿ. ಬಹಳ 6ರಿಂದ 18ರವರೆಗೆ ಇದೆ ಒಂದು, ಯಾಕಂತ ಒಂದು ದೃಶ್ಯಾವಳಿಯನ್ನ ನಿಮ್ಗೆ ಹೇಳ್ತಿದ್ದೀನಿ. ನಾನೇ ಫಾಸ್ಟ್ ಆಗಿ ಓದ್ತಾ ಯಾವ ಪಾಯಿಂಟ್ ನಾನು ಕೋಟ್ ಮಾಡ್ತಾ ಹೋಗ್ತೀನಿ ಪ್ರಿಯರೇ. ರೂತಳು ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನಹೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಇಲ್ಲಿ ಯಾರ್ರಿ? ಇಲ್ಲಿ 2 ಕ್ಯಾರೆಕ್ಟರ್ಗಳನ್ನ ನೋಡ್ತೀನಿ. ನವೋಮಿಯಾ ಅಂತಕ್ಕಂಥ ಒಂದು ಹತ್ಯೆ, ಅವ್ರ ಸೊಸೆಯಂದ್ರನ್ನ ಕರ್ಕೊಂಡೆ ನಮ್ಮ ರೂತಳು. ಇಬ್ಬರು ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯಹೂದ್ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅವರಿಗೆ ತಿರುಗಿ ನಿಮ್ಮ ತವರು ಮನೆಗೆ ಹೋಗಿರಿ. ತವರು ಮನೆಗೆ ಅಂದ್ರೆ ತವರು ಮನೆಗೆ, ತಂದೆ ತಾಯಿಗಳ ಮನೆಗೆ ಹೋಗಿರಿ. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಸನ್ನಿವೇಶನ್ ಅಂತಂದ್ರೆ, ಈ ನವೋಮಿಗೆ 2 ಮಕ್ಕಳು ಇರ್ತಾರೆ. ಆ 2 ಮಕ್ಕಳು ಸತ್ತೋಗಿರ್ತಾರೆ. ಆ ಸತ್ತೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಂಡತಿ ರೂತ್. ಆಗ ಅತ್ತೆ ಹೇಳ್ತಾಳೆ, ಮತ್ತೆ ನೀವು ನನ್ನ ಜೊತೆಗೆ ಯಾಕೆ ಬರ್ತೀರಿ? ನಿಮ್ ಗಂಡಂದ್ರ ಸತ್ತೋಗ್ಯಾರ, ನೀವು ನಿಮ್ ತವ್ರ ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ಆಯ್ತು, ನೀವ್ ಗಂಡಂದ್ರ ಇದ್ರೆ ನೀವು ನನ್ನ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ನೀವು ಹೋಗಿ ನಿಮ್ ತವ್ರ ಮನೆಗೆ ಹೋಗ್ರಿ. ನಿಮ್ ಜೀವಿತದಲ್ಲಿ ನೀವು ಹೆಂಗ್ ಅನ್ಕೊಂತೀರೋ ಆ ರೀತಿ ಬದುಕ್ರಿ, ನನ್ನ ಹತ್ರ ಯಾಕೆ ಇರ್ತೀರಿ ನೀವು, ಬೇಡ ಅಂತೇಳಿ ನವೋಮಿ ತನ್ನ ಸೊಸೆ ಅಂದ್ರೆ ಹೇಳ್ತಾಳೆ ಪ್ರಿಯರ. ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ಆ 2 ಸೊಸೆಯಂದರಿಗೆ ಹೇಳ್ತಾಳೆ, ಅದರಲ್ಲಿ ನಿಮ್ಮ ತವ್ರ ಮನೆಗೆ ಹೋಗಿರಿ. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ, ಅಂದ್ರೆ ನೀವು ನನ್ನನ್ನು ಹೆಂಗ್ ಪ್ರೀತಿ ಮಾಡ್ತಾರೋ, ನನ್ನ ಮಕ್ಕಳನ್ನ ಹೆಂಗ್ ಪ್ರೀತಿ ಮಾಡ್ತಾರೋ ಹಂಗೆ ದೇವ್ರನ್ನು ಕೂಡ ಪ್ರೀತಿ ಮಾಡ್ರಿ. ದೇವರ ವಿಶ್ವಾಸದಲ್ಲಿ, ದೇವರ ಬಲದಲ್ಲಿ ನೀವು ಇರ್ರಿ, ಹೋಗಿ ಅಂತಕ್ಕಂಥ ಆಫರ್ನ ಕೊಡ್ತಾಳೆ ಅತ್ತೆ. ಎಸ್, ಇಟ್ಸ್ ಎ ವೆರಿ ಗುಡ್ ಆಫರ್. ಉತ್ತಮವಾಗಿರ್ತಕ್ಕಂಥ ಆಲೋಚನೆ ಅಥವಾ ಆ ಒಂದು ವಿಧಾನ ಅತ್ತೆ ಹೇಳ್ತಾಳೆ ತನ್ನ ಸೊಸೆಯಂದರಿಗೆ. ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಹೇಳ್ತಾಳೆ, ನೀವು ಹೋಗಿ ನೀವು ತವ್ರ ಮನೆಗೆ ಅಂತೇಳಿ. ಆದ್ರೆ ನೀವೇನು ಒಂದ್ ಮಾಡಿನಪ್ಪ ಅಂದ್ರೆ, ನನ್ನ ಮಕ್ಕಳನ್ನ ಪ್ರೀತಿ ಮಾಡ್ದಂಗೆ ದೇವ್ರನ್ನು ಕೂಡ ಪ್ರೀತಿ ಮಾಡ್ರಿ. ಭಯದಿಂದ, ವಿಶ್ವಾಸದಿಂದ ಉತ್ತಮವಾದಂತ ಜೀವನವನ್ನ ನೀವು ಮಾಡಿ ಅನ್ನುವಂಥ ಸ್ವಾತಂತ್ರ್ಯವನ್ನ ಆ ಅತ್ತೆ ತನ್ನ ಸೊಸೆಯಂದರಿಗೆ ಕೊಡ್ತಾಳ್ರಿ. ನೀವಿಬ್ಬರು ಮದುವೆಯಾಗಿ, ಮತ್ತಿನ್ನೊಂದು ಹೇಳ್ತಾಳೆ, ಇನ್ನೊಂದು ಮದುವೆಯಾಗಿ ನೀವು, ಯಾಕಂದ್ರೆ ವಯಸ್ಸಿನಲ್ಲಿದ್ದೀರಿ ನೀವು, ಗಂಡನನ್ನು ಕಳೆದುಕೊಂಡು ಜೀವಿಸ್ತಕ್ಕಂಥದ್ದು ಈ ಲೋಕದಲ್ಲಿ ಬಹಳ ಕಷ್ಟ. ಅದಕ್ಕೋಸ್ಕರ ನೀವು ಹೋಗಿ ಇನ್ನೊಂದು ಮದುವೆ ಆಗ್ರಿ ಅಂತ ಹೇಳ್ತಾಳ್ರಿ. ಎಂತ ಒಂದು ಒಳ್ಳೆ ಗುಣ ನೋಡ್ರಿ ಅತ್ತೆದು, ಹೌದಲ್ಲ? ಎಸ್, ವೆರಿ ನೈಸ್. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿಯಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿ ಅವರನ್ನು ಮುದ್ದಿಟ್ಟಳು. ಶಿ ಕಿಸ್ಡ್ ದೆಮ್.
ಆಗ ಅವರು ಗಟ್ಟಿಯಾಗಿ ಹತ್ತು, ಯಾರು ಸೊಸೆಂದ್ರ ಅಳ್ತಾರೆ, ನಾವು ನಿನ್ನ ಜೊತೆಯಲ್ಲಿ ನಿನ್ನ ಸ್ವಜನರ ಬಳಿಗೆ ಬರುತ್ತೇವೆ ಅನ್ನಲು ಆಕೆಯು, ನನ್ನ ಮಕ್ಕಳೇ, ನೋಡಿ ಇಲ್ಲಿ ಅತ್ತೆ ಹೇಳ್ತಾಳೆ, ಮದುವೆ ಮಾಡ್ಕೊಳ್ಳಿ, ಹೋಗಿ ನೀವು ನಿಮಗೆ ತಿಳಿದಂತ ರೀತಿಯಲ್ಲಿ ನಿಮ್ಮ ಜೀವನವನ್ನ ಮಾಡಿ ಅಂತೇಳಿ ವಾಪಸ್ ಕಳಿಸಿದಾಗ ಆ ಹೆಣ್ಮಕ್ಳು ಅಳ್ತಾರೆ, ಬೇಡತ್ತೆ, ನಾವು ನಿನ್ನ ಜೊತೆಗೇನೆ ಬರ್ತೀವಿ ಅಂತ ಹೇಳಿ ಹಠ ಮಾಡಿದಾಗ ಆಕೆ ಹೇಳ್ತಾಳೆ, ಮಕ್ಕಳೇ. ನೋಡಿ ಇಲ್ಲಿ ಒಂದು ಅತ್ತೆ ತನ್ನ ಸೊಸೆಗೆ ಸಂಬೋಧನೆ ಮಾಡ್ತಕ್ಕಂಥ ಒಂದು ವರ್ಡ್ ಏನಪ್ಪಾ ಅಂದ್ರೆ ಮಕ್ಕಳೇ, ನನ್ನ ಮಗಳೇ. ಇವತ್ತು ಎಷ್ಟು ತಾಯಂದಿರು ತಮ್ಮ ಸೊಸೆಯಂದರನ್ನ ಅಥವಾ ತಮ್ಮ ಸೊಸೆಯಂದರನ್ನ ಮಕ್ಕಳಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ? ಒಂದು ವಿಚಾರ ಮಾಡಿ. ವಯಸ್ಸಾಗಿರ್ತಕ್ಕಂಥ ನನ್ನ ಅಮ್ಮಂದಿರೇ, ಎಷ್ಟು ಸೊಸೆಯಂದರನ್ನ ನೀವು ಮಕ್ಕಳಾಗಿ ಟ್ರೀಟ್ ಮಾಡಿದ್ರೆ. ಒಂದು ಸಾರಿ ನಾನು ದೊಡ್ಡವರಿಗೆ ಪ್ರಶ್ನೆ ಕೇಳ್ತೀನಿ ಪ್ರೇರೆ, ಯಾಕಂದ್ರೆ ವಯಸ್ಸಿನಲ್ಲಿ ನೀವು ದೊಡ್ಡವರಾಗಿರೋದ್ರಿಂದ ನಿಮ್ಮ ಸೊಸೆಯಂದರನ್ನ ಫಸ್ಟ್ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ವಿಧಾನ ಅದು ನಿಮಗೆ ಬಿಟ್ಕೊಡ್ತೇನೆ ಪ್ರೇರೆ. ನಿಮ್ಮ ಮನೆಗೆ ಬಂದಿರತಕ್ಕಂಥ ಸೊಸೆಯನ್ನು ನೀವು ಮಗಳಾಗಿ ಸ್ವೀಕರಿಸಿದ್ದೀರಾ? ಒಂದು ವೇಳೆ ನೀವು ಮಗಳಾಗಿ ಸ್ವೀಕರಿಸಿದ್ದೆ ಆದ್ರೆ ನಿಜವಾಗಲೂ ಕೂಡ ಆ ಹೆಣ್ಮಗಳಷ್ಟು ಅದೃಷ್ಟವಂತೆ ಮತ್ತೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ನೀವು ಕೂಡ ನಹೋಮಿಯ ತರ ಇರತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ನಾನು ಸಿಗ್ನಿಫಿಷಿಯಂಟ್ ಮಾಡ್ತೀನಿ ಪ್ರಿಯರೇ. ಆದ್ದರಿಂದ ಪ್ರತಿ ಅತ್ತೆಂದರೆ, ಪ್ರತಿ ಕುಟುಂಬದಲ್ಲಿರ್ತಕ್ಕಂಥ ಅತ್ತೆಂದರೆ, ನಿಮ್ಮ ಮನೆಗೆ ಬಂದಿರತಕ್ಕಂಥ ಹೆಣ್ಣನ್ನ ನೀವು ಮಗಳಾಗಿ ಸ್ವೀಕರಿಸಿ. ಯಾಕಂದ್ರೆ ಇಲ್ಲಿ ನಾವು ನಹೋಮಿ ಮಾಡಿರ್ತಕ್ಕಂಥ ವರ್ಡ್ನ ನಾನು ಕೋಟ್ ಮಾಡ್ತಿದ್ದೇನೆ, ಮಕ್ಕಳೇ, ನನ್ನ ಮಕ್ಕಳೇ, ನೀವು ನನ್ನೊಡನೆ ಬರುವುದೇಕೆ? ಹಿಂದಿರುಗಿ ಹೋಗಿರಿ, ನಿಮಗೆ ಗಂಡಂದಿರನ್ನು ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಬೇರೆ ಮಕ್ಕಳಿಲ್ಲವಲ್ಲ. ಆಲ್ರೆಡಿ ನೀವು ಗಂಡನನ್ನು ಕಳ್ಕೊಂಡಿದ್ದೀರಿ. ನಿಮಗೆ ನಾನು ಇನ್ನೊಂದು ಮದುವೆ ಮಾಡ್ಬೇಕಾದ್ರೆ ನನಗೆ ಇನ್ನೂ ಯಾವ ಮಕ್ಕಳಿಲ್ಲ. ಮತ್ತೊಬ್ಬನನ್ನು ಮದುವೆ ಮಾಡಿಕೊಳ್ಳುವ ಪ್ರಾಯವೂ ನನಗೆ ದಾಟಿ ಹೋಯಿತು. ನಾನು ಇನ್ನೊಬ್ಬರು ಮದುವೆ ಮಾಡ್ಕೊಂಡು ಆ ಮಕ್ಕಳನ್ನ ಕೊಡುವಂತ ವಯಸ್ಸು ಕೂಡ ನಂದಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಆದ್ದರಿಂದ ನನ್ನ ಮಕ್ಕಳೇ, ನೀವು ಹಿಂದಿರುಗಿ ಹೋಗಿರಿ. ಒಂದು ವೇಳೆ ನಿರೀಕ್ಷೆಯಿಂದ ಈ ಹೊತ್ತೇ ಒಬ್ಬ ಗಂಡನನ್ನು ಕೂಡಿ ಮಕ್ಕಳನ್ನು ಹೆತ್ತರು ಅವರು ದೊಡ್ಡವರಾಗುವ ತನಕ ಕಾದಿರುವಿರೋ? ಅಲ್ಲಿಯವರೆಗೂ ಗಂಡಂದಿರಿಲ್ಲದೆ ಇರುವಿರೋ? ನನ್ನ ಮಕ್ಕಳೇ, ಹಾಗೆ ಮಾಡಬೇಡಿರಿ. ಯೆಹೋವನ ಹಸ್ತವು ನನಗೆ ವಿರೋಧವಾಗಿರುವುದರಿಂದ ನಿಮಗೋಸ್ಕರ ಬಹಳ ದುಃಖ ಪಡುತ್ತೇನೆ ಅಂದಳು. ನಿಮ್ಮ ಜೀವಿತವನ್ನು ನಾನು ಜ್ಞಾಪಕ ಮಾಡಿಕೊಂಡಾಗ ನನಗೆ ಬಹಳ ದುಃಖ ಆಗುತ್ತೆ. ಈ ಸಣ್ಣ ವಯಸ್ಸಿಗೆ ನೀವು ಗಂಡಂದರನ್ನು ಕಳೆದುಕೊಂಡು ನಿಮ್ಮ ಜೀವನವನ್ನ ನರಕ ಯಾತನೆಯಾಗಿ ಅನುಭವಿಸ್ತಕ್ಕಂಥದನ್ನು ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ, ಅದನ್ನ ಕಲ್ಪಿಸ್ಕೊಂಡ್ರೆ ನನಗೆ ಬಹಳ ದುಃಖ ಆಗ್ತದಮ್ಮ. ಬೇಡ, ನೀವು ಹೋಗಿ, ನನ್ನಿಂದ ದೂರ ಹೋಗಿ, ನೀವು ಮದುವೆ ಮಾಡ್ಕೊಳ್ಳಿ, ಒಂದು ಒಳ್ಳೆ ಕುಟುಂಬವನ್ನು ಮಾಡಿಕೊಂಡು ನೀವು ಸಂತೋಷವಾಗಿರ್ರಿ. ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದೇನೆ ಅಂತಕ್ಕಂಥ ನಹೋಮಿ ಮಾತು ನಿಜವಾಗಲೂ ಕೂಡ ಅದ್ಭುತ ಪ್ರಿಯರೇ. ಆಗ ಅವರು ತಿರುಗಿ ಗಟ್ಟಿಯಾಗಿ ಹತ್ತರು. ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ಅದರಲ್ಲಿ ಇಬ್ರು ಸೊಸೆ ಅಂದರು ಪ್ರಿಯರೇ. ನಹೋಮಿಗೆ ಇಬ್ರು ಸೊಸೆ ಅಂದರು. ಒಬ್ಬಳು ಓರ್ಫಳು, ಇನ್ನೊಬ್ಬಳು ರೂತಳು. ಯಾವಾಗ ಈ ನಹೋಮಿ ತನ್ನ ಎರಡು ಸೊಸೆ ಅಂದ್ರೆ ನೀವು ಹೋಗಿ ಅಂತ ಹೇಳಿದಾಗ ಓರ್ಫಳು ಒಪ್ಕೊಳ್ತಾಳೆ, ಹೌದಮ್ಮ, ಮತ್ತೆ ನನ್ನ ಪರಿಸ್ಥಿತಿ ಹಿಂಗಾದ, ನನಗೂ ವಯಸ್ಸು ಸಣ್ಣದಾದ, ಎಷ್ಟು ದಿನ ಅಂತಂದ್ರೆ ನಾನು ಹಿಂಗೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ, ಸರಿ ಅತ್ತೆ, ಮತ್ತೆ ನೀನು ಹೇಳಕತ್ತಿದ್ ನೋಡು, ನಾನು ಹೋಗ್ತೀನಿ ಅಂತೇಳಿ ಓರ್ಫಳಕಿಗೆ ಮತ್ತೆ ಮುದ್ದು ಕೊಟ್ಟು ಹೋಗ್ತಾಳೆ. ಅಮ್ಮ, ನಾನು ಹೋಗ್ತೀನಿ, ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತೇಳಿ ಹೋಗ್ತಾಳ್ರಿ. ಒನ್ ಕ್ಯಾರೆಕ್ಟರ್ ಇಸ್ ಗಾನ್. ಓರ್ಫಳ ಕ್ಯಾರೆಕ್ಟರ್ ಮುಗಿತಾಳೆ, ಹೋಗ್ತಾಳೆ, ಮದುವೆ ಮಾಡ್ಕೊಂತಾಳೆ ಪಾಪ. ನೋಡಿಲ್ಲ. ಆಗ ಓರ್ಫಳ ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ರೂತಳಾದರು, ಎರಡನೇ ಕ್ಯಾರೆಕ್ಟರ್ ಬರ್ತಾರೆ, ರೂತಳಾದರು ಅತ್ತೆಯನ್ನೇ ಅಂಟಿಕೊಂಡಳು. ರೂತಳು ಹೋಗ್ಲಿಲ್ಲ ಪ್ರಿಯರೇ. ಓರ್ಫಳು ಹೋದಳು, ಒಂದು ಸೊಸೆ ಹೋದಳು, ಇನ್ನೊಂದು ಸೊಸೆ ರೂತಳು ಹೋಗ್ಲಿಲ್ಲ ಪ್ರಿಯರೇ. ನವೋಮಿಯು ರೂತಳಿಗೆ, ಇಗೋ, ನೀನು ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೆ, ದೇವತೆಗಳ ಬಳಿಗೂ ಹೋಗುತ್ತಾಳೆ, ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ, ನೋಡಮ್ಮ, ನಿನ್ನ ಸಿಸ್ಟರ್ ಹೋದಳು, ಹೌದಲ್ರಿ, ನಿಮ್ ಸಿಸ್ಟರ್ ಹೋದ್ರು, ಓರ್ಫಳು ಹೋದಳು, ನನ್ನ ಒಂದು ಸೊಸೆ ಹೋದಳು, ಆಕಿಂತರ ನೀನು ಹೋಗು, ನೀನ್ ಯಾಕೆ ನನ್ನ ಜೊತೆಗೆ ಇರ್ತೀಯ? ಆಯ್ತು, ನಂದು ವಯಸ್ಸಾಗಿದೆ, ಇವತ್ತು ನಾಳೆ ಅಂತೀನಿ, ನಾನು ಹೋಗ್ತೀನಿ, ನೀನು ಹೋಗಿ ಇನ್ನೊಂದು ಮದುವೆ ಮಾಡ್ಕೊಂಡು ನಿನ್ನ ಕುಟುಂಬವನ್ನು ಭದ್ರಪಡಿಸ್ಕೋಗು ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂಬುದು ನನ್ನನ್ನು ಒತ್ತಾಯ ಪಡಿಸಬೇಡ. ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಪಡಿಸಬೇಡ. ಅತ್ತೆ, ನನ್ನನ್ನು ಬಿಟ್ಟು ಹೋಗು ಅಂತ ಹೇಳಿ ನನಗೆ ಒತ್ತಾಯ ಮಾಡಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು.
ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಿನ್ನನ್ನು ಕಾಪಾಡ್ತಕ್ಕಂಥದ್ದು ನನ್ನ ಒಂದು ಕಾರ್ಯ. ನಿನ್ನ ಮಗನಿದ್ರೆ ನಿನ್ನನ್ನು ಯಾವ ರೀತಿ ನೋಡ್ಕೊಳ್ತಿದ್ದ? ಈಗ ನಿನ್ನ ಮಗನಿಲ್ಲ, ನಿನ್ನ ಮಗನ ಜವಾಬ್ದಾರಿ ನನ್ನದಾಗಿದೆ. ನೀನು ಎಲ್ಲಿದ್ರು ಕೂಡ ನಾನು ಅಲ್ಲಿಗೆ ಬರ್ತೀನಿ. ನಿನ್ನ ಯೋಗಕ್ಷೇಮವನ್ನ ವಿಚಾರ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯ ನನ್ನದಾಗಿದೆ. ಹಂಗಾಗಿ ನೀನು ನನಗೆ ಒತ್ತಾಯ ಮಾಡಬೇಡ ಅಂತ ಹೇಳ್ತಾಳ್ರಿ. ನೀನು ವಾಸಿಸುವಲ್ಲಿಯೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದಳು. ಅಂತ ಒಂದು ಮಾತು ನೋಡು. ಅತ್ತೆಯನ್ನ ನೋಡ್ಕೊಳ್ತಕ್ಕಂಥ ವಿಧಾನ ರೂತಳಿಂದ ಪ್ರತಿ ಸೊಸೆ ಕಲಿಬೇಕಾಗಿದೆ ಪ್ರಿಯರೇ. ಇಷ್ಟು ಈ ಹಿಂದೆ ನಾನು ಯಾರಿಗೆ ಹೇಳಿದೆ? ಅತ್ತೆಗೆ ಹೇಳಿದೆ, ನಿನ್ನ ಮಕ್ಕಳಂತ ನೋಡಿದ್ಯಾ ಅಂತೇಳಿ. ಈಗ ನಾನು ಪ್ರಶ್ನೆ ಮಾಡ್ತಕ್ಕಂಥ ವಿಷಯ ಪ್ರತಿ ಸೊಸೆಯಂದ್ರೆ ನೀವು ವಿಚಾರ ಮಾಡಿ, ನೀವು ನಿಮ್ಮ ಅತ್ತೆಯನ್ನ ನೋಡಿಕೊಳ್ಳುವಂತ ವಿಧಾನ ಯಾವ ರೀತಿ ಇದೆ? ಒಂದು ಸಾರಿ ರೂತಳ ವಿಧಾನದಿಂದ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಪ್ರಿಯರೇ. ರೂತಳು ಏನಂತೇಳಿ ನೋಡಿ, ರೂತಳು ಇನ್ನೊಂದು ಸಾರಿ ಓದ್ತೀನಿ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ಮತ್ತೆ ನನ್ನನ್ನು ಬಿಟ್ಟು ಹೋಗು ಅಂತೇಳಿ ನೀನು ಒತ್ತಾಯ ಮಾಡಬೇಡ. ನೀನು ಎಲ್ಲಿಗೆ ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೀನಿ. ನೀನು ವಾಸಿಸುವಲ್ಲೇ ನಾನೇ ವಾಸಿಸುವೆನು. ನೀನು ಎಲ್ಲಿರ್ತೀಯ, ಯಾವ ಮನೆಯಾಗಿರ್ತೀಯೋ ನಾನು ಅದೇ ಮನೆಯಾಗಿರ್ತೀನಿ. ನೀನು ಎಲ್ಲಿ ವಾಸ ಮಾಡ್ತೀಯೋ ನಾನು ಅಲ್ಲೇ ವಾಸ ಮಾಡ್ತೀನಿ ಅಂತೇಳಿ ಇವತ್ತು ಸಸ್ಯಂದ್ರ ಅಂತಾರೆ ಪ್ರಿಯರೇ. ವಿಚಾರ ಮಾಡ್ರಿ. ಅನ್ಬೋದು ಅದರ ಸಂಖ್ಯೆ ಕಡಿಮೆ ಇದೆ. ಯಾವಾಗ ಮದುವೆ ಆಯ್ತು, ಯಾವಾಗ ಬೇರೆ ಆಗೋಣ, ಯಾವಾಗ ಸಂಸಾರ ಬೇರೆದು ಮಾಡೋಣ, ಯಾವಾಗ ಬೇರೆ ಮನೆ ಮಾಡೋಣ ಅಂತಕ್ಕಂಥ ಆಲೋಚನೆಯಲ್ಲಿ ಇರ್ತಕ್ಕಂಥ ನನ್ನ ಸಹೋದರಿಯರೇ, ರೂತಳನ್ನ ಜ್ಞಾಪಕ ಮಾಡಿಕೊಳ್ಳಿ. ಯಾವ ರೀತಿ ಅತ್ತೆಯನ್ನ ಪ್ರೀತಿಸ್ಬೇಕು ಅನ್ನುವಂಥ ಗುಣ, ದೈವ ಲಕ್ಷಣಗಳನ್ನು ಹೊಂದತಕ್ಕಂಥ ಪ್ರತಿ ಕ್ರೈಸ್ತವ ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂಥ ಉದಾಹರಣೆ ರೂತಳ ಜೀವಿತ ಪ್ರಿಯರೇ. ರೂತಳ ಜೀವಿತ ನೋಡಿ. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು. ನಮ್ಮವರು ಬೇರೆ ನಿಮ್ಮವರು ಬೇರೆ ಅಲ್ಲ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ದೇವರು ಕೂಡ ಬೇರೆ ಅಲ್ಲ. ನೀನು ಯಾರು ನಂಬ್ತೀಯೋ, ನೀನು ಯಾರೆಲ್ಲ ನಿರೀಕ್ಷೆ ಇಡ್ತೀಯೋ, ನೀನು ಯಾರೆಲ್ಲ ವಿಶ್ವಾಸವಿಡ್ತೀಯೋ ಅವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. ನನ್ನ ಜೀವಿತ ನಿನ್ನೊಂದಿಗೆ, ನನ್ನ ಅಂತ್ಯ ನಿನ್ನೊಂದಿಗೆ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ನೀನು ಸಾಯುವಲ್ಲೇ ನಾನು ಸಾಯುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಿನ್ನನ್ನ ಬೇರೆ ಮಾಡ್ಬೇಕಂತಂದ್ರೆ ನಮ್ಮಿಬ್ಬರಿಗೆ ಮರಣನೇ ಬರ್ಬೇಕು ಹೊರತು ಮತ್ಯಾರಿಂದಲೂ ಕೂಡ ನಮ್ಮನ್ನು ದೂರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ರೂತಳು ಹೇಳ್ತಾಳೆ ಪ್ರಿಯರೇ. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದನು. ಲೆಟ್ ಮಿ ಸಿ. ಮರಣವೇ ನಮ್ಮನ್ನು ಬೇರ್ಪಡಿಸಬೇಕು ಹೊರತು ಮತ್ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ ಪ್ರಿಯರೇ. ಅಂದ್ರೆ ಅಂತ ಒಂದು ಸೊಸೆ ನಾವಾಗಿದ್ದೀವೋ ಒಂದು ಸಾರಿ ಆಲೋಚನೆ ಮಾಡ್ರಿ ಪ್ರಿಯರೇ. ಅತ್ತೆ ಅನ್ಬೇಕು ನನ್ನ ಮಗಳು ಅಂತೇಳಿ, ಸೊಸೆ ಅನ್ಬೇಕು ನನ್ನ ಮರಣದವರೆಗೂ ಕೂಡ ನನ್ನೊಂದಿಗೆ ಇರ್ತಕ್ಕಂಥ ಜೀವ ನನ್ನ ಅತ್ತೆ ಅನ್ಬೇಕು. ಇದು ಅತ್ತೆ ಮತ್ತು ಸೊಸೆ ನಡುವೆ ಇರ್ತಕ್ಕಂಥ ರಿಲೇಶನ್ಶಿಪ್. ಬೈಬಲ್ ನಮ್ಗೆ ಹೇಳ್ತಕ್ಕಂಥದ್ದು ಇದೇ ಪ್ರಿಯರೇ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಸ್ತ್ರೀ ಯಾವ ರೀತಿ ಇರಬೇಕು, ಅತ್ತೆ ಯಾವ ರೀತಿ ಇರಬೇಕು, ಸೊಸೆ ಯಾವ ರೀತಿ ಇರಬೇಕು, ಹೆಂಡತಿ ಯಾವ ರೀತಿ ಇರಬೇಕು ಅದಲ್ರಿ. ಹೆಣ್ಣಿನ ಮುಖಾಂತರವಾಗಿ ಕುಟುಂಬಗಳು ಭದ್ರಪಡ್ತಕ್ಕಂಥ ಉದಾಹರಣೆಗಳನ್ನ ಬೈಬಲ್ನಲ್ಲಿ ದೇವರು ಎಂತ ಅದ್ಭುತವಾಗಿ ಚಿತ್ರೀಕರಿಸಿದ್ದಾನೆ. ಒಂದು ಸಾರಿ ನೀನು ಆಲೋಚನೆ ಮಾಡೋ ಪ್ರಿಯರೇ. ಕುಟುಂಬ ನಿಜವಾಗಲೂ ಕೂಡ ಚೆನ್ನಾಗಿರ್ಬೇಕಂದ್ರೆ ಆ ಕುಟುಂಬದ ಸ್ತ್ರೀಯರ ಕ್ಯಾರೆಕ್ಟರ್ಗಳು, ಗುಣ ವಿಶೇಷತೆಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಪೌಲನು ತಿಮೋತಿಯವರಿಗೆ ಬರೆದ ಪತ್ರಿಕೆಯಲ್ಲಿ, ಪೇತ್ರನು ಬರೆದ ಪತ್ರಿಕೆಯಲ್ಲಿ ನಾವು ಅನೇಕ ವಿಷಯಗಳನ್ನ ನಾವು ಆಲೋಚನೆ ಮಾಡಿದೆವು ಪ್ರಿಯರೇ. ಅಂತ ಎಲ್ಲ ವಿಚಾರಗಳು, ಅನೇಕ ಸ್ತ್ರೀಯರ ಉದಾಹರಣೆಗಳನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿದೆ. ಸಾರಳು ಯಾವ ರೀತಿ ಗಂಡನಿಗೆ ವಿಧೇಯಳಾಗಿದಳೋ ಆ ರೀತಿ ನಾವು ಇರೋಣ. ಯಾವ ರೀತಿ ರೂತಳು ತನ್ನ ಕುಟುಂಬದಲ್ಲಿರ್ತಕ್ಕಂಥ ಅತ್ತೆಯನ್ನ ನೋಡ್ಕೊಳ್ತಕ್ಕಂಥವಳಾಗಿದ್ದಳು, ಆ ರೂತಳ ಜೀವಿತ ನಮ್ಮ ಜೀವಿತವಾಗಿರ್ಲಿ ಪ್ರಿಯರೇ. ಪ್ರತಿ ಸ್ತ್ರೀಯರು ಕೂಡ
ಅಧೀನಳಾಗಿರ್ಬೇಕು, ನಡತೆ ಉಳ್ಳವಳಾಗಿರಬೇಕು, ಶಾಂತ ಮನಸ್ಸನ್ನು ಹೊಂದಿರುವವಳಾಗಿರಬೇಕು, ದೇವರ ಮೇಲೆ ನಿರೀಕ್ಷೆಯನ್ನು ಹೊಂದಿರುವವಳಾಗಿರಬೇಕು, ವಿಧೇಯಳಾಗಿರಬೇಕು, ಮರ್ಯಾದೆಗೆ ತಕ್ಕ ಉಡುಪನ್ನು ಹೊಂದುವಂತವಳಾಗಿರಬೇಕು, ಅಲಂಕರಣೆಗೆ ಪ್ರಾಶಸ್ತ್ಯವನ್ನು ಕೊಡದೆ ದೇವರ ಆಲೋಚನೆಗಳಿಗೆ ಹತ್ತಿರವಾಗಿರಬೇಕು, ಸತ್ಕ್ರಿಯೆಗಳನ್ನು ಮಾಡುವಂತಾಗಿರಬೇಕು ಅನ್ನುವಂತ ಉದಾಹರಣೆಗಳು ನಮಗೆ ಬೈಬಲ್ನಲ್ಲಿ ಸಿಕ್ಕಿದ್ವಲ್ಲ ಪ್ರಿಯರೇ. ಎಷ್ಟು ಜನ ಈ ಆಲೋಚನೆಯಲ್ಲಿ ನಾವಿದ್ದೀವಿ, ಎಷ್ಟು ಜನ ಈ ವಿಷಯಗಳನ್ನು ನಾವು ಮೆಲುಕು ಹಾಕೊಳ್ತಿದ್ದೀವಿ. ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಪ್ರಿಯರೇ, ಒಂದು ಸಾರಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಒಂದು ವೇಳೆ ನಮಗೆ ಈ ಲಕ್ಷಣಗಳನ್ನು ಹೊಂದದೇ ಇದ್ರೆ ನಿಜವಾಗಲೂ ಕೂಡ ಆ ಕುಟುಂಬವನ್ನ ನಾವು ಖಂಡಿತವಾಗಲೂ ಕೂಡ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರಥಮ ವ್ಯಕ್ತಿ ಆ ಸ್ತ್ರೀನೇ ಆಗ್ತಾಳೆ ಪ್ರಿಯರೇ. ಹಾಗಾಗಿ ನನ್ನ ಸಹೋದರ ಸಹೋದರಿಯರೇ, ಬೈಬಲ್ನಲ್ಲಿ ಅನೇಕ ಸ್ತ್ರೀಯರ ಉದಾಹರಣೆಗಳಿದ್ದಾವೆ ಪ್ರಿಯರೇ. ಪ್ರಪಂಚಕ್ಕೆ ಪ್ರಥಮ ಸುವಾರ್ತೆಯನ್ನು ಸಾರಿರ್ತಕ್ಕಂಥವ್ರು ಯಾರು ಪ್ರಿಯರೇ? ಮಹಿಳೆಯರೇ, ಹೌದಲ್ರಿ? ಸುವಾರ್ತೆ ಅಂದ್ರೆ ಏನು? ಯೇಸು ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನದ ವಿಷಯವನ್ನ ಜಗತ್ತಿಗೆ ಪ್ರಥಮವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಸ್ತ್ರೀಯರೇ ಪ್ರಿಯರೇ. ಓದಿ ನೀವು ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ, ಕೊನೆಯ ಭಾಗದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯವನ್ನ ಜಗತ್ತಿಗೆ ತೋರಿಸಿಕೊಟ್ಟಿರ್ತಕ್ಕಂಥ, ಜಗತ್ತಿಗೆ ತಿಳಿಸಿರ್ತಕ್ಕಂಥ ಪ್ರಥಮ ಸುವಾರ್ತಿಕರು ಸ್ತ್ರೀಯರೇ ಪ್ರಿಯರೇ. ಇಡೀ ಆ ವಿಷಯಗಳೆಲ್ಲವನ್ನ ನೀವು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಸ್ತ್ರೀ ಕ್ಯಾರೆಕ್ಟರ್ ಬೈಬಲ್ನಲ್ಲಿ ಹೆಂಗ್ ಚಿತ್ರಿಸಲ್ಪಟ್ಟಿದೆ ಅಂದ್ರೆ ಅದ್ಭುತವಾಗಿದೆ ಪ್ರಿಯರೇ. ಅಂತ ಜೀವಿತಗಳು ನನ್ನೆಲ್ಲ ಸಹೋದರ ಸಹೋದರಿಯೂ ಆಗಿರ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಈ ವಾಕ್ಯವನ್ನ ಮುಗಿಸ್ತಾ ಇದ್ದೀನಿ ಪ್ರಿಯರೇ. ಥ್ಯಾಂಕ್ ಯು ಸೋ ಮಚ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ, ನಾಮಕ್ಕೆ ಸ್ತೋತ್ರ ತಂದೆ. ಕೊಟ್ಟಿರ್ತಕ್ಕಂಥ ಈ ಅಲ್ಪ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ಸ್ತ್ರೀಯರು ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು ವಿಷಯವನ್ನು ನನಗೆ ತಿಳಿದಿರ್ತಕ್ಕಂಥ ಜ್ಞಾನದಲ್ಲಿ ನಾನು ತಿಳಿಸಿದ್ದೇನೆ ದೇವ. ಕೇಳಿರ್ತಕ್ಕಂಥ ನಿನ್ನ ಮಕ್ಕಳು ಈ ವಾಕ್ಯವನ್ನು ಆಲೋಚನೆ ಮಾಡಿ ಮತ್ತೊಂದು ಆವರ್ತಿ ವಾಕ್ಯದ ಮುಖಾಂತರವಾಗಿ ಪರಿಶೋಧಿಸಿ ದೇವ, ಅದನ್ನ ಅರ್ಥ ಮಾಡಿಕೊಂಡು ಆ ರೀತಿ ಜೀವಿಸುವಾಗ ನಿನ್ನ ಕೃಪೆಯನ್ನು ನೀಡು ದೇವ. ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೋಸ್ಕರ ಪ್ರಾರ್ಥಿಸುತ್ತೇನೆ ದೇವ. ಎಲ್ಲರನ್ನು ನೀವು ಆಶೀರ್ವದಿಸಿ ದೇವ. ಇನ್ನು ಹೆಚ್ಚಿನ ಜ್ಞಾನದಲ್ಲಿ, ವಿವೇಕದಲ್ಲಿ, ಭಯಭಕ್ತಿ ಜೀವಿತದಲ್ಲಿ ನಾವೆಲ್ಲರೂ ಕೂಡ ಮುನ್ನುಗ್ಗುವ ಹಾಗೆ ದೇವ ನಡೆಸುತ್ತಂದೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಕ್ಕಂಥ ಪ್ರತಿ ಬ್ರದರ್ ಅನ್ನ, ಪ್ರತಿ ಸಿಸ್ಟರ್ಗಳನ್ನ ಕೂಡ ನಾನು ನಿಮ್ಮ ಕೈಗೊಪ್ಪಿಸ್ಕೊಡ್ತಾ ಇದ್ದೇನೆ ದೇವ. ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಯಾಸ ಪಟ್ಟು ನಿನ್ನ ವಾಕ್ಯದ ಸುವಾರ್ತೆಯನ್ನು ಜನರಿಗೆ ತಿಳಿಸುವ ಹಾಗೆ ದೇವ ಶ್ರಮ ಪಡುವಂತ ಅಥವಾ ಆ ಒಂದು ಶ್ರಮೆಯನ್ನ ಅನುಭವಿಸಿ ಆ ಶ್ರಮೆಯನ್ನ ದೇವ ಉತ್ತಮ ಕಾರ್ಯಕ್ಕೋಸ್ಕರ ನಿರ್ವಹಿಸ್ತಕ್ಕಂಥವ್ರೆಲ್ಲರನ್ನು ಕೂಡ ನೀವು ಆಶೀರ್ವದಿಸಿ ಕಾಪಾಡಿ ತಂದೆ ದೇವ. ನನ್ನನ್ನು ಕೂಡ ಇನ್ನು ನಿನ್ನ ವಾಕ್ಯದಲ್ಲಿ, ನಿನ್ನ ಜ್ಞಾನದಲ್ಲಿ, ನಿನ್ನ ಭಕ್ತಿ ವಿಶ್ವಾಸದಲ್ಲಿ ನನ್ನನ್ನು ವೃದ್ಧಿ ಮಾಡಿ ದೇವ. ಆ ಮಹಾಲೋಕದಲ್ಲಿ ಬಾಧ್ಯಸ್ಥನಾಗುವಂತ ಶಕ್ತಿ ನನಗೂ ಕೊಡುತ್ತೇವ ದೇವ. ಮತ್ತೊಂದು ಆವರ್ತಿ ಮುಂದಿನ ದಿನಮಾನಗಳಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳೊಟ್ಟಿಗೆ ಕೂಡ ನೀವು ಇದ್ದುಕೊಂಡು ಅದನ್ನು ಯಶಸ್ವಿಯಾಗಿ ನಡೆಸಿ ತಂದೆ ದೇವ. ಪ್ರಮುಖವಾಗಿ ನಮ್ಮ ಸಹೋದರ ರಾಮು ಅವರ ಕುಟುಂಬವನ್ನ ದೇವ, ಅದೇ ರೀತಿ ಅನೇಕ ನನ್ನ ಸಹೋದರರಾಗಿರ್ತಕ್ಕಂಥ ಸುವಾರ್ಥಿಕರನ್ನ ನಿಮ್ ಕೈಗೊಪ್ಪಿಸ್ಕೊಡ್ತಾ ಇದ್ದೇನೆ ದೇವ. ಅವರೆಲ್ಲರನ್ನು ನೀವು ಆಶೀರ್ವದಿಸಿ ಎಲ್ಲರಿಗೂ ಕೂಡ ಆರೋಗ್ಯ, ಭಾಗ್ಯ, ಕ್ಷೇಮ, ಸಮಾಧಾನ, ಶಾಂತಿಯನ್ನು ಅನುಗ್ರಹಿಸಿಕೊಡು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪ್ರಾರ್ಥನೆ ಕೇಳಿದ್ದೀರಿ. ನಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆ ನಮಗೆ ಸಮರ್ಪಿಸುತ್ತೇನೆ ತಂದೆ, ಆಮೇನ್. ನಮ್ಮ ಕರ್ತನಾದ ದೇವರ ಪ್ರೀತಿಯು, ತಂದೆಯಾದ ದೇವರ ಅನ್ಯೋನ್ಯತೆಯ ಭಾವವು ದೇವ, ಈ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರೊಟ್ಟಿಗೂ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ದೇವ ನಮ್ಮೆಲ್ಲರೊಂದಿಗೆ ಇದ್ದು ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಈ ಪ್ರಾರ್ಥನೆಯನ್ನು ಸಮರ್ಪಿಸುತ್ತೇನೆ ತಂದೆಯು, ಆಮೇನ್.